ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು KE ಅವರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ನಡೆಸಿದರು. ಸೊ ಅದರಲ್ಲಿ 100 ಕ್ವಶನ್ಸ್ಗಳಲ್ಲಿ 15 ಕ್ವಶನ್ಗಳು ಮೆಂಟಲ್ ಎಬಿಲಿಟಿಯಿಂದ ಕ್ವಶನ್ ಕೇಳಿದರು. ಸೊ ಅದು ಯಾವ ಥರ ಇದ್ದು ಅಂತೇಳಿ ನೋಡೋಣ ಬನ್ನಿ. ಸೊ ಆಕೃತಿ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ಥರ ಇದೆ ಅಂದರೆ ಕ್ವಶನ್ನು, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಯನ್ನು 3 ವರ್ಗಗಳಾಗಿ ಗುಂಪಡಿಸಿ. ಸೊ ಒಮ್ಮೆ ಮಾತ್ರ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. 3 ಆಕೃತಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಿ ಅಂತ ಹೇಳಿದ್ದಾರೆ. ಸೊ ಯಾವ ಥರ ಇದ್ದಾರಪ್ಪ ನೋಡ್ರಿ ಇಲ್ಲಿ ಒಂದ್ಸಲ. ಸೊ ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ತ್ರಿಕೋನ ಇದೆ, ಸೊ ವೃತ್ತ ಇದೆ, ಮತ್ತೇನಿದೆ, ತ್ರಿಕೋನ ಇದೆ, ಮತ್ತೇನಿದೆ, ಚೌಕ ಅಥವಾ ಆಯತ ಅನ್ಕೊಳ್ಳಿ, ಚೌಕ ಇದೆ. ಸೊ ಇದನ್ನ 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಸೊ ನಾವು ವೃತ್ತನ ಒಂದು ವರ್ಗವಾಗಿ ವಿಂಗಡಿಸೋಣ. ಸೊ ವೃತ್ತ ಯಾವ್ದಿದೆ? ಸೊ ಅರ್ಧ ಚಂದ್ರಾಕೃತಿ, ಅದನ್ನು ಕೂಡ ನಾವು ವೃತ್ತದಲ್ಲೇ ಕನ್ಸಿಡರ್ ಮಾಡ್ತೀವಿ. ಸೊ 1 ಬರುತ್ತೆ, ಮತ್ತೇನು ಬರುತ್ತೆ, 3 ಬರುತ್ತೆ, ಸೊ ಮತ್ತೆ 5 ಬರುತ್ತೆ. ಸೊ 1, 3, 5 ಯಾವ್ದಾದ್ರು ಆಪ್ಷನ್ ಇಲ್ಲದೆ ನೋಡಿ, ಇವೆರಡರಲ್ಲಿ ಆಪ್ಷನ್ ಇದ್ದಾವೆ. ಸೊ ಅಂದ್ರೆ ಇವೆರಡು ಕ್ಯಾನ್ಸಲ್. ಸೊ ನೆಕ್ಸ್ಟ್ ಹೋಗಿ ಅದೇ ತರ ತ್ರಿಕೋನ ಬಿಡಿಸೋಣ, ನೋಡೋಣ. ತ್ರಿಕೋನ ಯಾವ್ದ್ರಲ್ಲಿದೆ? 2ರಲ್ಲಿದೆ, ಮತ್ತೆ 6ರಲ್ಲಿದೆ, ಮತ್ತೆ 8ರಲ್ಲಿದೆ. ಸೊ 2, 6, 8, 1, 3, 5, 2, 6, 8 ಅದರಲ್ಲಿದೆ. ಸೊ ಇದರಲ್ಲಿಲ್ಲ, ಸೊ ಇದು ಕ್ಯಾನ್ಸಲ್, ಇದು ಆನ್ಸರ್. ಸೊ ಅದೇ ತರ 4, 7, 8 ನೀವು ಚೆಕ್ ಮಾಡ್ಬೋದು. 4, 7, 9. ಸೊ ಇವು ಚೌಕದಲ್ಲಿ ಕನ್ಸಿಡರ್ ಆಗುತ್ತವೆ. ಸೊ ಅದರಿಂದ ಇದು 1ನೇ ಆನ್ಸರ್ ಕರೆಕ್ಟು. ಸೊ ನಿಮ್ಮ OMR ಶೀಟ್ ಕೂಡ ನೀವು ಗಮನಿಸಬಹುದು ಇದರಿಂದ. ಸೊ ಇದು ಫಸ್ಟ್ ಆನ್ಸರ್ ಈಸ್ ಕರೆಕ್ಟ್. ಸೊ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ. ಇದರಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಸೊ ಏನು ಕೇಳಿದಾನೆ? 6, 8, 10, 102 ಕ್ವಶನ್ ಮಾರ್ಕ್, ಮತ್ತೆ 38 ಅಂತ ಕೇಳಿದಾನೆ. ಸೊ ಇದನ್ನ ಗಮನಿಸೋಣ ನಾವು. 6ರಲ್ಲಿ 2 ಕೂಡಿಸಿ 8ರಲ್ಲಿ 2 ಕೂಡಿಸಿದ್ರೆ 10. ಇದು ಏನಾದರೂ ಲಾಜಿಕ್ ಬರುತ್ತಾ? 100ರಲ್ಲಿ 2ರಲ್ಲಿ ಕೂಡಿಸಿದ್ರೆ 104, 104, 108 ಆ ಥರ. ಸೊ ಆ ಥರ ಏನಾದರೂ ಇದೆಯಾ? ಸೊ ಎಲ್ಲ ಥರ ಟ್ರಯಲ್ ಅಂಡ್ ಎರರ್ ಮಾಡಬೇಕು. ಸೊ ಇದು ಯಾವ ಥರ ಇದೆ ಅಂದರೆ ಕ್ವಶನು ಇಲ್ಲಿ ಗಮನಿಸಿದಾಗ ಇದು, ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ನೋಡ್ರಿ ಒಂದ್ಸಲ. 6 36, 6 ಸ್ಕ್ವೇರ್ ಏನಾಗುತ್ತೆ 36. ಬಟ್ ಇಲ್ಲಿ ಏನಿದೆ +2 2 ಕೂಡಿಸಿದ್ದಾರೆ. ಸೊ ಅದೇ ಥರ ಮತ್ತೆ ನೆಕ್ಸ್ಟ್ ಒನ್ ಏನಾದರೂ ಕರೆಕ್ಟ್ ಆಗುತ್ತಾ ನೋಡೋಣ. 10 ಸ್ಕ್ವೇರ್ ಎಷ್ಟಾಗುತ್ತೆ? 100. ಸೊ 100ಕ್ಕೆ 2 ಕೂಡಿಸಿ, ಯಾಕಂದ್ರೆ ಇಲ್ಲಿ 2 ಕೂಡಿಸಿದಾನೆ, ಅದೇ ಥರ ಸೇಮ್ ಬರಬೇಕದು. ಸೊ 2 ಕೂಡಿಸಿದಾನೆ, 102 ಬಂತು. ಸೊ ನೆಕ್ಸ್ಟ್ದು ಅದೇ ಸಿಮಿಲರ್ ಇರುತ್ತೆ. ಸೊ ಇಲ್ಲೇನಿದೆ 8 ಸ್ಕ್ವೇರ್ ಅಂದರೆ ಎಷ್ಟು? 64 +2. ಸೊ ನಿಮ್ಮ ಆನ್ಸರ್ ಏನು? 66. ಸೊ ನಿಮ್ಮ ಆನ್ಸರ್ 4 ಹಾಕಿದರೆ ನಿಮಗೆ 1 ಅಂಕ ಬರುತ್ತದೆ. ಭಾಳ ಸಿಂಪಲ್ ಇದೆ ಕ್ವಶನ್. ಸೊ ಮುಂದಿನ ಕ್ವಶನ್ ನೋಡೋಣ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್, ಆದರೆ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು ಅಂದ್ರೆ R ಅಂದ್ರೆ ರೇಡಿಯಸ್. ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕು ಯಾವ ತರ ಇರುತ್ತಪ್ಪ? ಸೊ ಶಂಕು. ಸೊ ಇದರದ್ದೇನು ಕೇಳಿದ ನಾನು? ವಿಸ್ತೀರ್ಣ ಕೊಟ್ಟಿದ್ದಾನೆ, ಟೋಟಲ್ ವಿಸ್ತೀರ್ಣ ಕೊಟ್ಟಿದ್ದಾನೆ ನಮಗೆ. ಸೊ ಇದನ್ನ ಬಿಡಿಸ್ಬೇಕಂದ್ರೆ ನೀವು ಶಂಕುವಿನ ವಿಸ್ತೀರ್ಣದ ಫಾರ್ಮುಲಾ ಗೊತ್ತಿರಬೇಕು. ಅದು ಪರಿಧಿ πr × L, πRL ಅಂತೇಳಿ. ಪೈ ಅಂದರೆ ಗೊತ್ತಿದೆ, ಪೈ ವ್ಯಾಲ್ಯೂ ಎಲ್ಲರಿಗೂ ಗೊತ್ತಿರುತ್ತೆ, 22/7 ಅಂತೇಳಿ. ಸೊ ತ್ರಿಜ್ಯ ಕೇಳಿದಾನೆ. ತ್ರಿಜ್ಯ ಅಂದ್ರೆ ಆರ್ ಕೇಳಿದಾನೆ. ಎಲ್ ಅಂದ್ರೆ ಏನು? ಓರೆ ಎತ್ತರ ಕೊಟ್ಟಿದ್ದಾನೆ 12 ಸೆಂಟಿಮೀಟರ್ ಅಂತ ಹೇಳಿ.
ಸೊ ಇದು ವಿಸ್ತೀರ್ಣ ಕೊಟ್ಟಿದ್ದಾನೆ, ಓರೆ ಎತ್ತರ ಕೊಟ್ಟಿದ್ದಾನೆ. ಸೊ ಆರ್ ಕಂಡಿಡ್ಲಿಕ್ಕೆ ಹೇಳಿದ್ದಾನೆ, ತ್ರಿಜ್ಯ ಶಂಕುವಿನ ತ್ರಿಜ್ಯ ಕಂಡಿಡ್ಲಿಕ್ಕೆ ಹೇಳಿದ್ದಾನೆ. ಸೊ ಆ ತ್ರಿಜ್ಯವನ್ನು ನಾವು ಕಂಡುಹಿಡಿಬಹುದು. ಯಾವ ತರ ಅಂದ್ರೆ ವಿಸ್ತೀರ್ಣ ಎಷ್ಟಿದೆ, 528. ಸೊ ಪೈ ಅಂದ್ರೆ ಎಷ್ಟು, 22/7. ನೆಕ್ಸ್ಟ್ ಆರ್ ಅಂದ್ರೆ ಏನಿದೆ, ಆರ್ ಗೊತ್ತಿಲ್ಲ, ಆರ್ ಅನ್ನೇ ಕಂಡುಹಿಡಿತಾ ಇದೀವಿ, ತ್ರಿಜ್ಯವನ್ನೇ ಕಂಡುಹಿಡಿತಾ ಇದೀವಿ. ಮತ್ತೆ ನೆಕ್ಸ್ಟ್ ಏನು, ಎಲ್ ಅಂದ್ರೆ ಏನು, 12. ಇಷ್ಟು ಗೊತ್ತಿದೆ. ಸೊ ಇದನ್ನೆಲ್ಲಾನು ನೀವು ಡಿವೈಡ್ ಬೈ ಮಾಡ್ಕೊಂಡು ಇಂಟು ಮಾಡ್ಕೊತ ಕೊಡಕ್ಕಾಗಲ್ಲ. ಜಸ್ಟ್ ಅದನ್ನೇ ಆ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ. 12 228 ಏನಾದ್ರು ಭಾಗ ಹೋಗುತ್ತಾ ಅಂತೇಳಿ. 12 ಒಂದ್ಲೆ 12 4 48, 4 ಉಳಿತು, ಮತ್ತೆ 8 ಬಂತು, 48, ಮತ್ತೆ 12 4 48. ಸೊ ಮತ್ತೆ ಏನಾದ್ರು ಭಾಗ ಹೋಗ್ತಾವ ನೋಡ್ರಿ. 22 ಒಂದ್ಲೆ 22 ಎರಡ್ಲೆ. ಸೊ ಇಲ್ಲಿ ಏನು ಉಳಿತು, 6/7 ಉಳಿತು. ಈ ಕಡೆ ಏನು ಉಳಿತು, 2 ಉಳಿತು. ಅದರ ಅರ್ಥ 7 ಈ ಕಡೆ ಬಂದ್ರೆ 8 ಆಗುತ್ತೆ. 7 ಎರಡ್ಲೆ 14. 14 ಏನಿದು, ಆರ್ ಅಂದ್ರೆ ಏನು, ತ್ರಿಜ್ಯ. ಸೊ ಆರ್ ಯಾವ ಇದರಲ್ಲಿ ಮೆಜರ್ಮೆಂಟ್ ಅಲ್ಲಿ ಇರುತ್ತೆ, ಸೆಂಟಿಮೀಟರ್. ಸೊ 14 ಸೆಂಟಿಮೀಟರ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆ, ಸೊ 14 ಸೆಂಟಿಮೀಟರ್. ಸೊ ಪೈ-ಆರ್-ಎಲ್ ಈ ಫಾರ್ಮುಲಾ ನೆನಪಿದ್ರೆ ಮಾತ್ರ ಈಸಿಯಾಗಿ ಇದನ್ನು ಕಂಡುಹಿಡಿಯಬಹುದು. ಶಂಕುವಿನ ವಕ್ರ ವಿಸ್ತೀರ್ಣ ಕೊಟ್ಟಿದ್ದ, ಓರೆ ಎತ್ತರ ಕೊಟ್ಟಿದ್ದ, ಶಂಕುವಿನ ತ್ರಿಜ್ಯ ಕಂಡುಹಿಡ್ಕೊಂಡ್ವಿ. ಸೊ ನೀವು 14 ಹಾಕಿದ್ರೆ ನಿಮಗೆ ಅಷ್ಟು ಬರುತ್ತೆ. ಓಕೆ, ಎಲ್ ಎಂದರೆ ಪ್ಲಸ್, ಎಂ ಎಂದರೆ ಮೈನಸ್, ಎನ್ ಎಂದರೆ ಮೈನಸ್ ಎಂದಾದರೆ 1L 9M 9N 1 ಎಂದರೆ ಎಷ್ಟು ಅಂತ ಕೇಳಿದಾನೆ. ಸೊ 1 ಅಂತ ಬರೆಯೋಣ. ನೆಕ್ಸ್ಟ್ ಎಲ್ ಇದೆ. ಸೊ ಎಲ್ ಎಂದರೆ ಏನು, ಪ್ಲಸ್ ಬರೆಯೋಣ. ನೆಕ್ಸ್ಟ್ ಏನಿದೆ ಸಂಖ್ಯೆ 9. ನೆಕ್ಸ್ಟ್ ಎಂ ಇದೆ, ಎಂ ಅಂದ್ರೆ ಏನು, ಮೈನಸ್. ಸೊ ಮೈನಸ್ ಬರೆಯೋಣ. ನೆಕ್ಸ್ಟ್ ಏನಿದೆ ವರ್ಡು 9. ಓಕೆ, ನೆಕ್ಸ್ಟ್ ಏನಿದೆ ಎನ್ ಅಂದ್ರೆ ಏನು, ಮತ್ತೆ ಮೈನಸ್, ಮತ್ತೆ 1. ಸೊ ಇದರ ಎಷ್ಟು ಅಂತ ಕೇಳಿದಾನೆ. ಸೊ ನಿಮಗೆ ಬಾಡ್ಮಾಸ್ ರೂಲ್ ನನ್ನ ಹಳೆಯದ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಬಾಡ್ಮಾಸ್ ರೂಲ್ ಗೊತ್ತಾಗುತ್ತೆ. ಸೊ ಬಾಡ್ಮಾಸ್ ರೂಲ್ ಪ್ರಕಾರನೇ ಮಾಡ್ಬೇಕು ನಾವು, ಇದು ಈಸಿ ಆಗುತ್ತೆ. ಸೊ ಅಷ್ಟೇನು ಕಷ್ಟ ಇಲ್ಲ ಮಾಡಾಕಿದು. ಇಂಟೋದು ಏನಾದರೂ ಇದ್ರೆ ಅದನ್ನ ಬಾಡ್ಮಾಸ್ ರೂಲ್ ಪ್ರಕಾರ ಮಾಡ್ಬೇಕು. ಆಕ್ಚುಲಿ ಅದ್ರ ಪ್ರಕಾರನೇ ಮಾಡ್ಬೇಕು. ಇವಾಗ್ಲೂ ನೀವು ಅದರ ಪ್ರಕಾರನೇ ಮಾಡಿ. ಎಡಿಷನ್ ಫಸ್ಟ್ ಬರುತ್ತೆ, ಫಸ್ಟ್ ಎಡಿಷನ್ ಮಾಡ್ಕೊಳ್ಳಿ. 10 - 9 - 1. 10ರಲ್ಲಿ 9 ಕಳೆದ್ರೆ 1, 1ರಲ್ಲಿ 1 ಕಳೆದ್ರೆ 0. ಸೊ 0 ಇಸ್ ಯುವರ್ ಆನ್ಸರ್. ನೀವು 4ನೇ ಆಪ್ಷನ್ ಟಿಕ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಎಡಿಷನ್ ಬರುತ್ತೆ, ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸೊ ಇದು ಇವಾಗ ಏನು ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ಅಥವಾ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಇದ್ರೆ, ಗುಣಕ ಮತ್ತು ಭಾಗಾಕಾರ ಇದ್ರೆ ಅವಾಗ ಸ್ವಲ್ಪ ಟಫ್ ಆಗುತ್ತೆ, ಅಥವಾ ಬ್ರೆಕೆಟ್ ಇದ್ರೆ ಅವಾಗ ಟಫ್ ಆಗ್ತಾ ಇತ್ತು. ಓಕೆ, ಇವಾಗ ಡೈರೆಕ್ಟ್ ಆನ್ಸರ್, ಡೈರೆಕ್ಟ್ ಕ್ವಶನ್. ಓಕೆ, ಓಕೆ, ಪ್ರಶ್ನೆ ಚಿತ್ರ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ ಕ್ವಶನ್. ಇಲ್ಲಿ ನೋಡಿ, ಪ್ಲಸ್, ಮೈನಸ್, ಇಂಟು, ಭಾಗಾಕಾರ, ಆಟ್ ಮತ್ತೆ ಹ್ಯಾಶ್ ಅಂತ ಕೇಳಿದ್ದಾನೆ. ಇದನ್ನ ಒಂದು ಡಯಸ್ ಅನ್ಕೊಳ್ಳಿ ನೀವು. ಡಯಸ್ ಗೊತ್ತಿರ್ಬೇಕು ನಿಮಗೆ. ಡಯಸ್ ಯಾವ ತರ ಇರುತ್ತೆ, ಓಕೆ. ಸೊ ಡಯಸ್, ಈ ಡಯಸ್ ಅಪೋಸಿಟ್ ಇರ್ತಾವೆ ಎಲ್ಲಾನು. ಮೀನ್ಸ್ ಇದು ನೋಡ್ರಿ, ಈಗ ಪ್ಲಸ್ ಆಟ್ ಹ್ಯಾಶ್ ಅಪೋಸಿಟ್ ಇರುತ್ತೆ. ಪ್ಲಸ್ ಅಂದ್ರೆ ಹ್ಯಾಶ್ ಇರುತ್ತೆ. ಅದೇ ತರ ಮೈನಸ್ ಅಂದ್ರೆ ಭಾಗಾಕಾರ ಅಪೋಸಿಟ್ ವರ್ಡ್, ಮೈನಸ್ ಅಂದ್ರೆ ಆಟ್ ಅಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಇಂಟು ಅಂದ್ರೆ ಭಾಗಾಕಾರ ಅಪೋಸಿಟ್ ಆಗಿರುತ್ತೆ. ಸೊ ನೀವು ಚಿತ್ರವನ್ನು ಗಮನಿಸಿದ್ರೆ, ಸೊ ಇದ್ರ ಪಕ್ಕದಲ್ಲಿದು, ಇದಕ್ಕೆ ಇದು ಅಪೋಸಿಟ್, ಇದಕ್ಕೆ ಇದು ಅಪೋಸಿಟ್. ಸೊ ಈ ತರ ಇರುತ್ತೆ. ಇವಾಗ ಏನ್ ಕೇಳಿದಾನೆ, ಸೊ ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ಅಪೋಸಿಟ್, ಸೊ ಅದರದೇ ಆದಂತ ವ್ಯಾಲ್ಯೂ ಇರುತ್ತೆ. ಸೊ ಇವಾಗ ನೋಡ್ರಿ, ಇಂಟು ಐತಂದ್ರೆ ಇಲ್ಲಿ ಏನಾದ್ರು ಇಂಟು ಇದ್ರೆ ಭಾಗಾಕಾರ ಇನ್ನೊಂದು ಸೈಡ್ ಇರುತ್ತೆ, ಇನ್ನೊಂದು ಮುಖದಲ್ಲಿ ಇರುತ್ತೆ. ಆ ಮುಖ ನಮ್ಗೆ ಕಾಣಿಸಲ್ಲ. ಇಲ್ಲಿ ಒಂದೇ ಮುಖ ತೋರಿಸಿದ್ದಾರೆ, ಇನ್ನೊಂದು ಮುಖದಲ್ಲಿ ಅದ್ರದ್ದು ಅಪೋಸಿಟ್ ಇರುತ್ತೆ. ಅಂದ್ರೆ ಇನ್ ಸೆನ್ಸ್ ಮೈನಸ್ ಇದ್ರೆ ಅದರದ ಅಪೋಸಿಟ್ ಏನಿರುತ್ತೆ, ಆಟ್ ಇರುತ್ತೆ. ಸೊ ನೆಕ್ಸ್ಟ್ ಪ್ಲಸ್ ಇದ್ರೆ ಅಪೋಸಿಟ್ ಹ್ಯಾಶ್ ಇರುತ್ತೆ. ನೀವು ಇದ್ರ ಪ್ರಕಾರ ಹೆಂಗ್ ಮಾಡ್ಬೋದು ಅಂದ್ರೆ, ಇವಾಗ ನೋಡ್ರಿ, ಆಟ್ ಇದೆ. ಸೊ ಆಟದ್ದು ಮೈನಸ್, ಮತ್ತೆ ಪ್ಲಸ್ದು
ಹ್ಯಾಶು ಇಂಟುದು ಭಾಗಾಕಾರ. ಸೊ ಈ ಆನ್ಸರ್ ತಪ್ಪಾಗುತ್ತೆ. ಯಾಕಂದ್ರೆ ಸೊ ಭಾಗಾಕಾರ ಯಾಟ್ ಹ್ಯಾಶ್ ಒಂದ್ ಸೈಡಲ್ಲಿ ಇರುತ್ತೆ, ಇನ್ನೊಂದು ಸೈಡಲ್ಲಿ ಏನಿರುತ್ತೆ ಮೈನಸ್ ಇಂಟು ಪ್ಲಸ್ ಇನ್ನೊಂದು ಸೈಡಲ್ಲಿ ಇರುತ್ತೆ. ಸೊ ಮೈನಸ್ ಪ್ಲಸ್ ಇಂಟು ಇದು ಒಂದರಲ್ಲಿ ಇರಬೇಕು, ಅಥವಾ ಭಾಗಾಕಾರ ಮತ್ತು ಯಾಟ್ ಮತ್ತು ಹ್ಯಾಶ್ ಯಾವುದರಲ್ಲಾದ್ರೂ ಇದೆಯಾ. ಸೊ ಇದೊಂದು ಗುಂಪಾಗಿರುತ್ತೆ, ಇದೊಂದು ಗುಂಪಾಗಿರುತ್ತೆ. ಸೊ ಇದಾದ್ರೂ ಆನ್ಸರ್ ಅಲ್ಲಿ ಇದ್ರೆ ಅದಕ್ಕೆ ಟಿಕ್ ಹಾಕ್ಬೋದು, ಅಥವಾ ಇದಾದ್ರೂ ಭಾಗಾಕಾರ ಯಾಟ್ ಮತ್ತು ಹ್ಯಾಶ್ ಅದು ಯಾವ್ದ್ರಲ್ಲಿ ಆದ್ರೂ ಇದ್ರೆ ಅದಕ್ಕೆ ಟಿಕ್ ಹಾಕ್ಬೋದು. ಯಾಕಂದ್ರೆ ಸರಿಯಾದ ಉತ್ತರ ಅವಾಗ ಆಗುತ್ತೆ. ಯಾಕಂದ್ರೆ ಮಿರರ್ ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ವ್ಯಾಲ್ಯೂ ಇರುತ್ತೆ. ಸೊ ಇವಾಗ ಮೈನಸ್ ಇಂಟು ಪ್ಲಸ್ ಎಲ್ಲಾದ್ರೂ ಇದೆ, ಇದು ಇದೆ, ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಬಟ್ ಅಕಸ್ಮಾತ್ ಇದನ್ನ ಕೊಟ್ಟಿದ್ರೆ ಇದನ್ನ ಟಿಕ್ ಹಾಕ್ಬೇಕಾಗುತ್ತೆ. ಯಾವ್ದಾದ್ರು ಒಂದು ಕೊಟ್ಟಿರ್ತಾನೆ ನಾವು, ಯಾವ್ದಾದ್ರು ಒಂದು ಸೈಡ್ ಕೊಟ್ಟಿರ್ತಾನೆ. ಸೊ ಆನ್ಸರ್ ನಿಮ್ದು ಇದರಲ್ಲಿ ಫಸ್ಟ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ಇದು ಬಹಳ ಸುಲಭವಾದ ಕ್ವಶನ್ ಕೇಳಿದ್ದಾನೆ. ಸೊ ಈ ಕೆಳಗಿನ ಸ್ತಂಭ ಲೇಖಾ ನಕ್ಷೆಯು ಮೈಸೂರು ಜಿಲ್ಲೆಯ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ 1,000 ಕ್ವಿಂಟಲ್ಗಳಲ್ಲಿ. ಸೊ ಅದು ಇಲ್ಲಿ ಕೊಟ್ಟಿದ್ದಾನಲ್ಲ 5, 10, 15 ಅದು ಕ್ವಿಂಟಲ್ಗಳಲ್ಲಿ ಇದೆ. ಓಕೆ. ಸೊ ಹಾಗಾದರೆ 2019-20 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಉತ್ಪಾದನೆ ಎಷ್ಟು? ಶೇಕಡಾವಾರು ಅಂತ ಕೇಳಿದಾನೆ. ಸೊ ಶೇಕಡ ಕಂಡುಹಿಡಬೇಕು. ಅಕಸ್ಮಾತ್ ಅವ್ನು ಡೈರೆಕ್ಟ್ ಆಗಿ ಏರಿಕೆಯಾದ ರಾಗಿ ಬೆಳೆಯ ಉತ್ಪಾದನೆ ಎಷ್ಟು ಅಂತ ಕೇಳಿದ್ರೆ 15ರಲ್ಲಿ ಇವಾಗ ಎಷ್ಟು 2020ರಲ್ಲಿ 2019 ತೆಗೆದ್ಬಿಟ್ರೆ ಅದರದ್ದು ಏರಿಕೆ ಆಗಿದ್ದು ಸಿಕ್ಬಿಡುತ್ತೆ. ಇದು 15 ಇಂಟು 1000 ಕ್ವಿಂಟಲ್, 15,000 ಕ್ವಿಂಟಲ್ ಮೈನಸ್ 10,000 ಕ್ವಿಂಟಲ್ ಅಂದ್ರೆ 5,000 ಕ್ವಿಂಟಲ್ ಅದರದ್ದು ಏರಿಕೆ ಆಗಿದ್ದು. ಸೊ ಆ ತರ ಡೈರೆಕ್ಟ್ ಆಗಿ ಕಂಡುಹಿಡ್ಕೊಂಡ್ರು ಬರುತ್ತೆ. ಬಟ್ ಕೇಳಿದ್ದು ಶೇಕಡಾವಾರು. ಸೊ ಶೇಕಡಾವಾರು ಎಷ್ಟು? 10,000 ಕ್ವಿಂಟಲ್ಗೆ 15,000 ಕ್ವಿಂಟಲ್ ಜಾಸ್ತಿ ಆಗಿದೆ. ಇನ್ ದ ಸೆನ್ಸ್ 5,000 ಕ್ವಿಂಟಲ್ ಜಾಸ್ತಿ ಆಗಿದೆ. 10ಕ್ಕೆ 5 ಜಾಸ್ತಿ ಆಗಿದೆ. ಶೇಕಡ 100ಕ್ಕೆ ಎಷ್ಟು ಜಾಸ್ತಿ ಆಯಿತು? 10,000 ಕ್ವಿಂಟಲ್ಗೆ 5,000 ಕ್ವಿಂಟಲ್ ಜಾಸ್ತಿ ಆಗಿದೆ. ಸೊ 100ಕ್ಕೆ ಎಷ್ಟಾಯಿತು? 5 ಇಂಟು 100 ಡಿವೈಡೆಡ್ ಬೈ 10 ಇದು ಮಾಡಿದರೆ ನಿಮಗೆ ಆನ್ಸರ್ ಈಸಿ ಡೈರೆಕ್ಟ್ ಆಗಿ ಸಿಗುತ್ತೆ. 0 ಹೋಯ್ತು, 10 5 50. ಸೊ 50% ಏರಿಕೆ ಆಗಿದೆ. ಸೊ ಇದನ್ನ ಎಲ್ಲರೂ ಹಾಕಿರ್ತೀರ ಅಂತ ಅನ್ಕೊಂತೀನಿ. ಸೊ 1ನೇ ಆಪ್ಷನ್ ಕರೆಕ್ಟ್. ಓಕೆ. ಓಕೆ. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆಯ ಅವಧಿಯಲ್ಲಿ 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ 7 ಗಂಟೆಯ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಒಂದು ಕಾರ್ ಐತಪ್ಪ. ಸೊ ಅದು ಕಾರ್ ಏನ್ ಮಾಡೈತಿ? ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸ್ಕೊಂಡು ಸ್ಪೀಡ್ ಜಾಸ್ತಿ ಮಾಡ್ಕೊಂತ ಹೋಗ್ಯಾನ. ಸೊ ಮೊದಲ 1 ಗಂಟೆ ಒಳಗೆ ಎಷ್ಟು ಕಿಲೋಮೀಟರ್ ಹೋಗೈತಿ? 35 ಕಿಲೋಮೀಟರ್. ಟೋಟಲ್ ಹಂಗ 7 ಗಂಟೆ ಹೋಗುತ್ತದ. ಎಷ್ಟು ಕಿಲೋಮೀಟರ್ ಹೋಗಿದೆ, ಎಷ್ಟು ದೂರ ಕ್ರಮಿಸಿದೆ, ದೂರ ಅಂತ ಕೇಳಿದ್ದಾರೆ ಕ್ವಶನ್. ಸೊ ಇವಾಗ ಏನ್ ಮಾಡೋಣ? ನಮಗ ಪ್ರತಿ 30 ನಿಮಿಷಕ್ಕೆ ಚೇಂಜ್ ಹಾಕೊಂತ ಹೋಗತಿ. ಸೊ ಪ್ರತಿ 30 ನಿಮಿಷಕ್ಕೆ ಚೇಂಜ್ ಹಾಕೋತ ಹೊಂಟೈತೆ ಅಂದ್ರೆ 30 ನಿಮಿಷಕ್ಕೆ ಸ್ಪೀಡ್ ಏನಂತ ಇಟ್ಕೊಳ್ಳೋಣ? ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಓಕೆ. ಸೊ 30 ನಿಮಿಷಕ್ಕೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆದ್ರೆ 1 ಗಂಟೆಗೆ ನೆಕ್ಸ್ಟ್ 30 ನಿಮಿಷಕ್ಕೆ ಏನಾಗುತ್ತಾ? ಎಕ್ಸ್ ಐತಿ ಪ್ಲಸ್ 2. ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಜಾಸ್ತಿ ಹಾಕೊಂತ ಹೋಗೈತಿ. ಓಕೆ. ಇಲ್ಲಿ ಎಕ್ಸ್ ಪ್ಲಸ್ 2 ಸ್ಪೀಡ್ ಅದ್ರದ್ದು. ಎಕ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಓಕೆ. ಸ್ಪೀಡ್ ಜಾಸ್ತಿ ಹಾಕೊಂತ ಹೋಗೈತಿ 2 ಕಿಲೋಮೀಟರ್ ಅಂತೆ, ಅದಕ್ಕೆ ಎಕ್ಸ್ ಪ್ಲಸ್ 2 ಅಂತ ಬರ್ಕೊಂಡೀನಿ. ಸೊ ಇವಾಗ ಏನ್ ಮಾಡ್ಬೋದು ನೀವು? ನಮಗ ಡಿಸ್ಟೆನ್ಸ್ ಕೊಟ್ಟಾರ. ಓಕೆ. 1 ಗಂಟೆದು ಕೊಟ್ಟಾರ. ಇದು 30 ನಿಮಿಷದ, ಇದು 1 ಗಂಟೆದು. ಸೊ ಎರಡೂ ಬೇರೆ ಬೇರೆ ಸ್ಪೀಡ್ ಇದೆ. ಸೊ ಬೇರೆ ಬೇರೆ ಸ್ಪೀಡ್ ಇದೆ ಅಂದ್ರೆ ಅದಕ್ಕೆ ನಮ್ಗೆ ಬೇರೆ ಬೇರೆ ಯಾವ ತರ ಅಂದ್ರೆ ವೇಗ ಈಕ್ವಲ್ ಟು ದೂರ ಡಿವೈಡ್ ಬೈ ಸಮಯ. ಸೊ ಈ ಫಾರ್ಮುಲಾ ಗೊತ್ತೈತಿ ನಿಮ್ಗೆ. ಸೊ ಇದರಲ್ಲಿ ದೂರ ಗೊತ್ತೈತಿ. ಸೊ ದೂರ ಈಕ್ವಲ್ ಟು ವೇಗ ಇಂಟು ಸಮಯ.
ಸೊ ವೇಗ ಎಷ್ಟೈತಪ್ಪ, ಇದೊಂದು ವೇಗ ಇದೊಂದು ವೇಗ ಎರಡೂ ಕೂಡಿಸ್ಬೇಕಾಗತ್ತೆ. ಯಾಕೆ ಹೇಳ್ರಿ, ಎರಡೂ ಸೇರಿಸಿನೇ ಕೊಟ್ಟಿದ್ದಾನೆ ಅವನು 35 ಕಿಲೋಮೀಟರ್ ದೂರ ಹೋಗೈತೆ ಅಂತೇಳಿ. ಸೊ ಇದು 35 ಕಿಲೋಮೀಟರ್ ಆಯಿತು ದೂರ. ವೇಗ ಇಂಟು ಸಮಯ, ಇದು ಎಕ್ಸ್. ಸಮಯ ಎಷ್ಟೈತಪ್ಪ ಇದರದ್ದು, ಅರ್ಧ ಗಂಟೆ. ಅರ್ಧ ಗಂಟೆ ಅಂದರೆ 1/2 ಪ್ಲಸ್ ಮತ್ತೆ ನೆಕ್ಸ್ಟ್ ಅರ್ಧ ತಾಸೊಳಗೆ ಎಷ್ಟಾಗೈತಿ, x+2. x+2 ಇಲ್ಲಿನೂ ಅರ್ಧ ಗಂಟೆನ 1 ಗಂಟೆ ಅಂತ ಕನ್ಸಿಡರ್ ಮಾಡಿ. ಇದು ಅರ್ಧ ಗಂಟೆ, ಇದು ಅರ್ಧ ಗಂಟೆ, ಟೋಟಲ್ ಆಗಿ 1 ಗಂಟೆ ಆಗುತ್ತೆ. ಸೊ x+2 / 2. ಸೊ 2 ಕಾಮನ್ ಆಗುತ್ತೆ, ಈ ಕಡೆ ಬರ್ತೈತಿ. 2 × 35 ಇದೇನು. ಸೊ x+2. ಸೊ 35 × 2 ಏನಾಗುತ್ತೆ, 70 = x+x 2x ಆಗುತ್ತೆ. ನೆಕ್ಸ್ಟ್ +2 ಐತಿ. ಸೊ +2 ಈ ಕಡೆ ತೊಗೊಂಡೋದ್ರೆ 68 ಆಗುತ್ತೆ. 68 2x = 68, x = / 2 ಆಗುತ್ತೆ. ಸೊ x = ಏನಾಗುತ್ತೆ, 68ರದ ಅರ್ಧ ಎಷ್ಟು, 34 km/h. ಸೊ ಇದೇನು ಸ್ಪೀಡ್, ಇದು ಎದರದ್ದು 30 ನಿಮಿಷಕ್ಕೆ ಅದ್ರ ಸ್ಪೀಡ್, ಕಾರಿನ ಸ್ಪೀಡ್. ಸೊ 34 ಐತಿ. ಸೊ 34 ಅಂದ್ರೆ ಇದು ಯಾವಾಗ, ಫಸ್ಟ್ 30 ನಿಮಿಷಕ್ಕೆ. ಸೊ ಮತ್ತೆ ನೆಕ್ಸ್ಟ್ 30 ನಿಮಿಷಕ್ಕೆ ಏನಾಗತ್ತ, 36 ಆಗತ್ತ. ಎರಡೆರಡು ಡಿಫ್ರೆನ್ಸ್ ಹಾಕೊಂತ ಹೋಗೈತಿ, ಯಾಕಂದ್ರೆ 2 ಕಿಲೋಮೀಟರ್ ಜಾಸ್ತಿ ಮಾಡ್ಕೊಂತ ಹೋಗ್ಯಾನ. ಸೊ ನೆಕ್ಸ್ಟ್ 38. ಸೊ ಇದೇ ಥರ ಇರ್ತೈತಿ ಕಂಟಿನ್ಯೂಸ್ 7 ಗಂಟೆವರೆಗೂ ಚೆಕ್ ಮಾಡಂತ ಹೇಳಿ ನಾವು. ಸೊ ಏನು ಮಾಡ್ಬೋದು ನೀವು ಡೈರೆಕ್ಟ್ ಆಗಿ. ಸೊ ರಿಲೇಟಿವ್ ಸ್ಪೀಡ್ ಕಂಡುಹಿಡಿಬೋದು. ಸ್ಪೀಡ್ ಒಟ್ಟು ಸ್ಪೀಡ್ ಹೆಂಗೆ, ಒಟ್ಟು ವೇಗ ಯಾವ ಥರ ಕಂಡುಹಿಡಿಬೋದು, n/2 a + l. ಸೊ a + l. ಸೊ ಫಸ್ಟ್ n ಅಂದ್ರೆ ಏನು, n ಅಂದ್ರೆ 7 ಗಂಟೆ ಒಳಗೆ ಎಷ್ಟು ಡ್ಯೂರೇಷನ್, ಎಷ್ಟು ಇಂಟರ್ವಲ್ಸ್ ಆಗ್ತಾವೆ, ಎಷ್ಟು ಸಲ ಹೆಚ್ಚಿಸ್ತಾನ ಅವನು. 7 14. ಸೊ 14 / 2. ಎ ಮೊದಲನೇ ಇನಿಷಿಯಲ್ ಸ್ಪೀಡು, ಮೊದಲನೇ ವೇಗ ಎಷ್ಟೈತಿ, 34. ಸೊ ಕೊನೆಯ ವೇಗ ಹೆಂಗೆ ಕಂಡುಹಿಡಿಬೋದು ನಾವಿಲ್ಲಿ. ಸೊ ಕೊನೆಯ ವೇಗ ಇದ್ರೊಳಗೆ ಎಷ್ಟು ಇಂಟರ್ವಲ್ಸ್ ಬರ್ತಾವಪ್ಪ, 34 ಸ್ಟಾರ್ಟಿಂಗ್ ಹಿಡ್ಕೊಂಡ್ರೆ 7 14. 14ರಾಗ ಓನ್ಲಿ 13 ಇಂಟರ್ವಲ್ಸ್ ಬರ್ತಾವೆ, ಯಾಕಂದ್ರೆ ಒಂದು ಮೈನಸ್ ಆಗ್ತೈತಿ. 13 ಇಂಟು ಎಷ್ಟು ತಾಸಿಗೊಮ್ಮೆ ಜಾಸ್ತಿ ಮಾಡ್ಯಾರ, 2 ತಾಸಿಗೊಮ್ಮೆ, ಸಾರಿ 2 ಕಿಲೋಮೀಟರ್ ಜಾಸ್ತಿ ಮಾಡ್ಯಾನ. ಸೊ 13 ಇಂಟರ್ವಲ್ಸ್ ಅಥವಾ ಅಂಥವು ಎಷ್ಟು, 2 ಕಿಲೋಮೀಟರ್ ಜಾಸ್ತಿ ಆಗೈತಿ. 13 26 ಕಿಲೋಮೀಟರ್. ಸೊ 26 ಕಿಲೋಮೀಟರ್ ಜಾಸ್ತಿ ಆಗೈತಿ. ಫಸ್ಟ್ನೇದು ಎಷ್ಟೈತಿ, 34 ಐತಿ. ಸೊ 34 + 26 ಕೂಡಿಸಿದ್ರೆ ಲಾಸ್ಟ್ ಕೊನೆಯ ಇದು ಸಿಗ್ತೈತೆ ನಮಗೆ, ಎಷ್ಟು ಕಿಲೋಮೀಟರ್ ವೇಗ ಸಿಗ್ತೈತಿ. 34 + 60 ಎಷ್ಟು, ಸಾರಿ 34 + 26 ಎಷ್ಟು, 60 ಆಗ್ತೈತಿ. ಸೊ ಇದು 60 ಕೊನೆಯ ವೇಗ. ಸೊ ಇದನ್ನು ನೀವು ಕಂಡು ಹಿಡ್ಕೋಬೋದು. 2 1 2 7. ಸೊ ಇದೆಷ್ಟು ಆಗ್ತೈತಿ, 7. ಇಲ್ಲಿ ಕೆಳಗಡೆ ಬರ್ತೀನಿ ನೋಡಿ, 7 4 6 3 9 94 × 7. ಸೊ ಇದು ರಿಲೇಟಿವ್ ಸ್ಪೀಡ್ ಸಿಗ್ತೈತಿ ನಿಮ್ಗೆ. ಸೊ ಸ್ಪೀಡ್ ಎಷ್ಟಾಗತ್ತಿದ್ದು, 7 4 1 ನಿಮಿಷ ಜಾಗ ಎಲ್ಲಿದೆ ನೋಡ್ಕೊಂತೀನಿ. ಸೊ 94 × 7. 94 × 7 ಎಷ್ಟಾಗ್ತೈತಿ, 7 4 28, 7 9 63, 63 2 65, 658 ಟೋಟಲ್ ಇದು. ಬಟ್ ನಮ್ಗೆ ಎಷ್ಟು ಗಂಟೆದ, ಅರ್ಧ ಗಂಟೆ ಅಂತ ಅಂಥವು ಎಷ್ಟು ಅದಾವಪ್ಪ, 14 ಅದಾವು. ಅಂಥವು ಎಷ್ಟು ಅರ್ಧ ಗಂಟೆಗೊಮ್ಮೆ ಪ್ರತಿ 30 ನಿಮಿಷಕ್ಕೆ ಅಂದಾನೆ ಇದು ಟೋಟಲ್ಲು. ಸೊ ಅಂಥವು 30 ನಿಮಿಷದ ಇಂಟರ್ವಲ್ ಬೇಕಾಗೈತಿ, ಅಂದರೆ ಹಾಫ್. ಸೊ ಇದನ್ನು ಹಾಫ್ ಮಾಡಿದರೆ ನಿಮ್ಗೆ ಆನ್ಸರ್ ಸಿಗ್ತೈತಿ. 2 3 6, 2 2 4, 2 9 18, 329 ಕಿಲೋಮೀಟರ್. ಇದು ಟೋಟಲ್ಲು / 2 ಮಾಡಿದ್ರೆ ನಿನಗೆ ಕರೆಕ್ಟಾಗಿರೋ ಆನ್ಸರ್ ಸಿಗ್ತೈತಿ. ಯಾಕಂದ್ರೆ 30 ನಿಮಿಷಕ್ಕೆ ಅಂತ ಅಂದಾನ ಅವನು. ಸೊ 30 ನಿಮಿಷ ಅಂದ್ರೆ 2 ಕಿಲೋಮೀಟರ್ನಂತೆ ಅಂದಾನ. 2 ಕಿಲೋಮೀಟರ್ನಂತೆ ಹೆಚ್ಚಿಸಿದಾನಂದ್ರೆ ಸೊ ಟೋಟಲ್ ಕಿಲೋಮೀಟರ್ 658. ಸೊ ಅದನ್ನು 2 ಕಿಲೋಮೀಟರ್ ಡಿವೈಡ್ ಮಾಡಿದಾಗ ನಿಮಗೆ ಪೂರ್ತಿ ಕ್ರಮಿಸಿದ ದೂರ ಸಿಗ್ತೈತಿ. ಇದು ಆನ್ಸರ್ 329. ಸೊ ಫಸ್ಟ್ ನಾವು ವೇಗ ಕಂಡು ಹಿಡ್ಕೊಂಡ್ವಿ,
ಸೊ ಪ್ರಾಥಮಿಕ ವೇಗ ಇನಿಷಿಯಲ್ ಸ್ಪೀಡ್, ಆಮೇಲೆ ಏನು ಮಾಡಿದ್ವಿ ಫೈನಲ್ ಸ್ಪೀಡ್ ಕಂಡು ಹಿಡ್ಕೊಂಡ್ವಿ. ಸೊ n/2 ಪ್ಲಸ್ a+l ಇದು ಪ್ರಾಥಮಿಕ ವೇಗ, ಇದು ಕೊನೆಯ ವೇಗ. ಸೊ ಎರಡನ್ನೂ ಇದನ್ನ ಮಾಡಿದ್ರೆ ನಿನಗೆ ಒಟ್ಟು ಇದು ಸಿಗ್ತೈತಿ ಕಿಲೋಮೀಟರ್. ಅದನ್ನ ನಾನು 30 ನಿಮಿಷಕ್ಕೆ ಅಂದ್ರೆ 2 ಕಿಲೋಮೀಟರ್ ಅಂತ ಹೆಚ್ಚಾನ, ಅದಕ್ಕೆ ಡಿವೈಡ್/2 ಮಾಡೀನಿ. ಅದು ಅವಾಗ ನಿಮ್ಗೆ 329 ಕಿಲೋಮೀಟರ್ ಸಿಗ್ತೈತಿ. ಇಲ್ಲಿ ಕ್ವಶನ್ ಇದೆ ನೋಡಿ, ಇದು ರಿಯಾಯಿತಿ ಮೇಲೆ, ಡಿಸ್ಕೌಂಟ್ ಮೇಲೆ 500 ಮೇಲೆ ಏಕಕಾಲಿಕ 40% ರಿಯಾಯಿತಿ, ಅದೇ ಮೊತ್ತದ ಮೇಲೆ 30% ಹಾಗೂ 10% ರಿಯಾಯಿತಿಯ ಎರಡೂ ರಿಯಾಯಿತಿಗಳ ವ್ಯತ್ಯಾಸ. 40% ಏಕಕಾಲಿಕ ಹಾಕ್ಯಾನ ಮತ್ತು ಮೊತ್ತದ ಮೇಲೆ 30% ಮತ್ತು 10% ಎರಡು ಸಪರೇಟ್ ಹಾಕ್ಯಾನ. ಇದನ್ನ 40% ಏಕಕಾಲಿಕ ಹಾಕ್ಯಾನ, ಬಟ್ ಇದನ್ನ ಕನ್ಸೆಕ್ಯೂಟಿವ್ ಆಗಿ ಹಾಕ್ಯಾನ, ಸತತ. ಸೊ ಎರಡು ಡಿಸ್ಕೌಂಟ್ಗಳ ವ್ಯತ್ಯಾಸ. ಸೊ ಇವಾಗ ಯಾವ್ದಾದ್ರು ಶಾಪಿಂಗ್ ಒಳಗೆ ಹೋದಾಗ 40% ಅಂತ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ಒಬ್ಬೊಬ್ರು, 30 ಪ್ಲಸ್ 10% ಕೊಟ್ಟಾಗ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡೋಣ. ಸೊ 40% ರಿಯಾಯಿತಿ. ಸೊ 40% ರಿಯಾಯಿತಿ ಅಂದ್ರೆ 40/100 ಯಾವುದರ ಮೇಲೆ? 500ರ ಮೇಲೆ. ಸೊ ಇದ್ರ ಡಿಸ್ಕೌಂಟ್ ಎಷ್ಟಾಗುತ್ತಪ್ಪ? ಸ್ಟಾರ್ಟಿಂಗ್ ಡಿಸ್ಕೌಂಟ್ 40% ಡಿಸ್ಕೌಂಟ್ ಎಷ್ಟಾಗುತ್ತೆ ನೋಡೋಣ. ಸೊ ಇದು 0 ಹೋಯ್ತು, ಇದು 0 ಹೋಯ್ತು, 5×4 20. ಇಲ್ಲಿ 200 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಿನಗೆ ರಿಯಾಯಿತಿ 40% ಹಾಕಿದಾಗ. ಬಟ್ 30 ಪ್ಲಸ್ 10 ಕಂಟಿನ್ಯೂಸ್ಲಿ ಹಾಕಿದಾಗ ಎಷ್ಟಾಗುತ್ತೆ ನೋಡೋಣ. ಸೊ ಫಸ್ಟ್ ನೀವು ಏನು ಮಾಡ್ಕೋಬೇಕು, 30% ಕಂಡು ಹಿಡ್ಕೋಬೇಕು. ಸೊ 30% ಯಾವ ಥರ ಕಂಡು ಹಿಡ್ಕೋಬೇಕು? 30/100 ಇಂಟು 500. ಸೊ ಈ 0 ಹೋಯ್ತು, ಈ 0 ಹೋಯ್ತು, 5×3 15. ಸೊ 150 ರಿಯಾಯಿತಿ ಎಷ್ಟಕ್ಕೆ? 30ಕ್ಕೆ. ಬಟ್ ನಮ್ಗೆ ಎರಡು ಸೇರ್ಬೇಕಾಗೈತಿ, 30 ಪ್ಲಸ್ 10. ಸೊ 30 ಪ್ಲಸ್ 10 ಬೇಕಂದ್ರೆ ಇದು 150 ರೂಪಾಯಿ ಡಿಸ್ಕೌಂಟ್ ಆಗೈತಿ. ಎಷ್ಟು ಉಳಿತಪ್ಪ? 350 ರೂಪಾಯಿ ಉಳಿತು. ಸೊ ಅದನ್ನ 10%ಗೆ ರಿಯಾಯಿತಿ ಮಾಡಬೇಕು, 10/100. ಸೊ ಉಳಿದದ್ದೆಷ್ಟು? 350 ರೂಪಾಯಿ. 350. ಇದು 0 ಹೋಯ್ತು, ಇದು 0 ಹೋಯ್ತು, ಇದೊಂದು 0, ಇದು 0 ಹೋಯ್ತು, 35 ರೂಪಾಯಿ ಆಯಿತು. ಇದು 10%ಗೆ. ಸೊ 30% 150, ಇದು 10%ಗೆ 335. 150 ಪ್ಲಸ್ 35 ಎಷ್ಟಪ್ಪ? 185. 185 ರಿಯಾಯಿತಿ. ಇಲ್ಲಿ ರಿಯಾಯಿತಿ ಎಷ್ಟಾಗೈತಿ? 200. 200 ಒಳಗೆ 185 ತೆಗೆದ್ರೆ ಎಷ್ಟು ಉಳಿತೈತಿ? 15. ವ್ಯತ್ಯಾಸ ಕೇಳಿದ ನಾವು. ಸೊ ವ್ಯತ್ಯಾಸ ಎಷ್ಟಾಗುತ್ತೆ? 15 ರೂಪಾಯಿ. ಸೊ ಅಕಸ್ಮಾತ್ ಅವರು ಬೇಕಾದ್ರೆ ಯಾಮರ್ಸೋ ಚಾನ್ಸ್ ಇರುತ್ತೆ, ಇದು ಜಾಸ್ತಿ ಆಗುತ್ತೆ, 30% ಕೊಡ್ತೀವಿ ಪ್ಲಸ್ ಮತ್ತೆ 10% ಕೊಡ್ತೀವಿ ಅಂತೇಳಿ, ಅದೇನಾಗ್ತೈತಿ? ನಿಮ್ಗೆ 15 ರೂಪಾಯಿ ಲಾಸೇ ಆಗ್ತೈತಿ. ಓಕೆ. ಸೊ ಡೈರೆಕ್ಟ್ ಆಗಿ ಏಕಕಾಲಿಕ 40% ಕೊಟ್ಟರೆ ನಿಮಗೆ ಲಾಭ ಆಗ್ತೈತಿ. ಓಕೆ. ಸೊ ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಓಕೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಒಂದು ಅಡ್ಡ ರಸ್ತೆಯ ಕೂಡುವಿಕೆ ಕ್ರಾಸಿಂಗ್ ಬರುತ್ತದೆ, ಅಂದ್ರೆ ಅಥವಾ ಕ್ರಾಸಿಂಗ್ ಬರ್ತೈತಿ. ಸೊ ಬಲಕ್ಕೆ ಹೋಗುವ ರಸ್ತೆಯು ವಿಶ್ವವಿದ್ಯಾನಿಲಯಕ್ಕೆ ಕೊನೆಗೊಳ್ಳುತ್ತದೆ. ನೇರವಾಗಿ ಹೋದರೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಥಿಯೇಟರ್. ಸೊ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳೋಣಪ್ಪ ಕ್ವಶನ್. ಸೊ ಫಸ್ಟ್ ಏನು? ಪ್ರಕಾಶ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಾನ? ರಂಗಮಂದಿರಕ್ಕೆ ಹೋಗ್ಬೇಕು ಅನ್ಕೊಂಡಾನ. ಸೊ ಅವನು ಏನ್ ಮಾಡ್ತಾನ? ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಪೂರ್ವ. ಸೊ ಈಸ್ಟ್. ಪೂರ್ವದಲ್ಲಿರುವ ತನ್ನ ಮನೆಯಿಂದ. ಸೊ ಇದು ಪ್ರಕಾಶನ ಮನೆ ಅನ್ಕೊಳ್ಳೋಣ. ಸೊ ಪೂರ್ವದಲ್ಲೇ ಐತೆ ಅವನ ಮನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಅಂದ್ರೆ ಅವನು ಯಾವ ಕಡೆ ಹೋಗ್ತಾನ? ಪೂರ್ವದಲ್ಲಿಂದ ಪ್ರಾರಂಭಿಸುತ್ತಾನೆ ಅಂದ್ರೆ ವೆಸ್ಟಿಗೆ ಬರ್ತಾನ, ಅಂದ್ರೆ ಪಶ್ಚಿಮಕ್ಕೆ ಬರ್ತಾನ. ಸೊ ಪಶ್ಚಿಮಕ್ಕೆ ಬರ್ತಾನ. ನೆಕ್ಸ್ಟ್ ಏನಿದೆ? ಕ್ರಾಸಿಂಗ್ ಬರ್ತೈತಿ. ಇಲ್ಲೊಂದು ಕ್ರಾಸಿಂಗ್ ಐತಿ, ಕೂಡುವಿಕೆ ಇದೆ. ಬಲಕ್ಕೆ ಹೋಗುವ ರಸ್ತೆಯು ವಿಶ್ವವಿದ್ಯಾನಿಲಯಕ್ಕೆ ಹೋಗುತ್ತದೆ. ಬಲಕ್ಕೆ ಹೋಗುವುದು ವಿಶ್ವವಿದ್ಯಾನಿಲಯ. ಇಲ್ಲಿಗೆ ಬಂದಾನಪ್ಪ ಅವನು.
ಏನ್ ಮಾಡ್ತಾನ, ತನ್ನ ಮನೆಯಿಂದ ಪ್ರಾರಂಭಿಸ್ತಾನ, ಎಲ್ಲಿಗೆ ಬರ್ತಾನ ಅಂದ್ರೆ ಇಲ್ಲಿ ಕ್ರಾಸಿಂಗ್, ಇಲ್ಲೊಂದು ಸರ್ಕಲ್ ಐತಿ, ಸರ್ಕಲ್ಗೆ ಬರ್ತಾನ. ಸೊ ಬಲಕ್ ಹೋದ್ರ ಈ ಕಡೆಯಿಂದ ಹಿಂಗ್ ಬಂದಾನಂದ್ರ ವೆಸ್ಟ್, ಪಶ್ಚಿಮಕ್ಕ ಒಂದು ಮುಖ ಇರ್ತತಿ. ಸೊ ಪಶ್ಚಿಮಕ್ಕೆ ಹಿಂಗ್ ನಿಂತಾನಂದ್ರ ರೈಟ್ ಸೈಡ್. ಸೊ ಪಶ್ಚಿಮಕ್ಕೆ ಅವ್ನು ಬಂದಾನಂದ್ರ ರೈಟ್ ಸೈಡ್ ಯಾವ್ದು ಇರ್ತತಿ, ವಿಶ್ವವಿದ್ಯಾನಿಲಯ ಐತಿ. ಸೊ ಅದಕ್ಕ ಎಡಕ್ಕ, ಸೊ ಎಡಕ್ಕೆ ಏನಿದೆ ಗೊತ್ತಿಲ್ಲ ಇನ್ನು. ಸೊ ಬಟ್ ನೇರವಾಗಿ ಮುಂದೆ ಹಂಗ ಹೋದ್ರ ಇಲ್ಲಿ ಏನೈತಿ, ಮುಂದೆ ನೇರವಾಗಿ ಹೋದ್ರೆ ಏನೈತಿ, ಆಸ್ಪತ್ರೆ ಐತಿ. ಸೊ ಆಸ್ಪತ್ರೆ ಐತಿ. ಇಲ್ಲೇ ಮನಿ ಐತಿ, ಇಲ್ಲಿ ವಿಶ್ವವಿದ್ಯಾಲಯ ಐತಿ, ಇಲ್ಲಿ ಆಸ್ಪತ್ರೆ ಐತಿ. ಹಂಗಾದ್ರೆ ರಂಗಮಂದಿರ ಯಾವ ಕಡೆ ಐತಿ ಅಂತ ಕೇಳೋಣ. ಉಳ್ದದ್ದು ಯಾವ್ದಪ್ಪ, ಲೆಫ್ಟ್ ಸೈಡ್, ಎಡಗಡೆ ಭಾಗ. ಸೊ ಎಡಗಡೆ ಭಾಗ ಅಂತಂದ್ರ ಸೌತ್, ಅಂದ್ರ ದಕ್ಷಿಣ. ಸೊ ದಕ್ಷಿಣಕ್ಕೆ ಏನೈತಿ, ರಂಗಮಂದಿರ ಐತಿ. ಸೊ ದಕ್ಷಿಣ. ಸೊ ಮನೆಯಿಂದ ಪೂರ್ವದಿಂದ ಸ್ಟಾರ್ಟ್ ಮಾಡ್ತಾನವ. ಓಕೆ, ಇಲ್ಲೊಂದು ಇದು ಬರ್ತೈತಿ. ಬಲಕ್ಕ ಅಂದ್ರ ಬಲಕ್ಕ ವಿಶ್ವವಿದ್ಯಾಲಯ ಅಂದ್ರ ಉತ್ತರಕ್ಕೆ ಐತಿ. ಸೊ ನೇರವಾಗಿ ಅಂದ್ರ ಪಶ್ಚಿಮಕ್ಕೆ ಏನೈತಿ, ಆಸ್ಪತ್ರೆ ಐತಿ. ಸೊ ಉಳಿದದ್ದು ಯಾವ್ದಪ್ಪ, ರಂಗಮಂದಿರ. ಅದು ಯಾವಾಗೈತಿ, ದಕ್ಷಿಣಕ್ಕೆ ಐತಿ. ಓಕೆ, ದಕ್ಷಿಣ ನಿಮ್ದು ಆನ್ಸರ್. ರಂಗಮಂದಿರ ಯಾವ ದಿಕ್ಕಿನಾಗ ಐತಿ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿದೆ. ಸೊ ಟೋಟಲ್ 15 ಕ್ವಶನ್ ಇದಾವೆ. ಅದಕ್ಕೆ ಸ್ವಲ್ಪ ಬೇಗವಾಗ ಸಿಂಪಲ್ ಮೆಥಡಲ್ಲಿ ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಈ ಕೆಳಗಿನ ಪದಗಳನ್ನು ಪದಕೋಶ ಅಥವಾ ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಯಾವ ಪದ ಬರುತ್ತದೆ ಅಂತ ಕ್ವಶನ್ ಕೇಳಿದಾನೆ. ಸೊ ಒಂದೇದು ಆಪ್ಷನ್ ಇದೆ ಕಂಟಿನ್ಯೂಯಸ್. ಸೊ ಇವು 5 ಕ್ವಶನ್, 5 ಇವು ಇದಾವೆ, ಶಬ್ದಗಳಿದಾವೆ. ಸೊ ಇವು ಆಪ್ಷನ್ಗಳು, ಇವು ಶಬ್ದಗಳು. ಸೊ ಒಂದೇದ ಏನಿದೆ, ಕಂಟಿನ್ಯೂಯಸ್. ನೆಕ್ಸ್ಟ್ ಕಾವೇರಿ ಇದೆ, ನೆಕ್ಸ್ಟ್ ಕಾಂಟ್ರವರ್ಸಿ ಇದೆ, ಸೊ ಕ್ಯಾಶುವಲ್, ಕಂಟ್ರೋಲ್. ಸೊ ಡಿಕ್ಷನರಿ ಯಾವ ತರ, ಪದಕೋಶ ಯಾವ ತರ ಇರುತ್ತೆ ಅಂದ್ರೆ, ಸೊ ಇವಾಗ ಸಿ ಇಂದ ಸ್ಟಾರ್ಟ್ ಮಾಡಿ ಅಂದ್ರೆ, ಸೊ ಫಸ್ಟ್ ವರ್ಡ್ ಸಿ ಐತಂದ್ರ ಇಲ್ಲಿ ಎ ಬಿ ಸಿ ಡಿ ಈ ತರ ಸ್ಟಾರ್ಟ್ ಆಗ್ತವೆ ನಾವು ನೆಕ್ಸ್ಟ್ ವರ್ಡ್ಗಳು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನಾವು, ಸೊ ಸಿ ಆದ್ಮೇಲೆ ನೆಕ್ಸ್ಟ್ ಎ ಯಾವ್ದಾದ್ರು ಅದಾವ ನೋಡ್ರಿ, ಎ ಐತಿ, ಕಾವೇರಿ ಅಂತ ಐತಿ, ಮತ್ತೆ ಇನ್ನೊಂದು ಯಾವ್ದೈತಿ, ಕ್ಯಾಶುವಲ್ ಅಂತ ಐತಿ. ಸೊ ಕಾವೇರಿ, ಕ್ಯಾಶುವಲ್ ಮತ್ತೆ ಎ ಸಿಕ್ತು ನಮಗೆ. ಏನ್ ಸಿಕ್ತಿಲ್ಲಿ, ಸೊ ಎ ಐತಿ. ನೆಕ್ಸ್ಟ್ ಏನ್ ಬರ್ತೈತಿ, ಮತ್ತೆ ಎ ಬಿ ಸಿ ಡಿ ಹೋಗ್ಬೇಕಿಲ್ಲ, ಎ ಬಿ ಸಿ ಡಿ ಹಿಂಗೆ ಅದೇ ತರ ಯಾವ್ದು ಬರ್ತೈತಿ, ಫಸ್ಟ್ ಎ ಬಿ ಸಿ ಡಿ ಹಿಂಗ್ ವಾಯ್ಸ್ ಹೋದ್ರ ಯು ಫಸ್ಟ್ ಬರ್ತೈತೆ, ಎಸ್ ಫಸ್ಟ್ ಬರ್ತೈತೆ, ಎಸ್ ಫಸ್ಟ್ ಬರ್ತೈತಿ. ಸೊ ಅವಾಗ ಕ್ಯಾಶುವಲ್ ಫಸ್ಟ್ ವರ್ಡ್ ಆಗ್ತೈತಿ. ದಿಸ್ ಈಸ್ 1ನೇ ಪದ. 2ನೇ ಪದ ಯಾವುದು, ಕಾವೇರಿ. ಸೊ ಕಾವೇರಿ 2ನೇ ಪದ ಆಗತ್ತ. ಸೊ ಸಿ ಎ ಇದ್ದದ್ದು ಮುಗಿದು ನೆಕ್ಸ್ಟ್ ಮತ್ತೆ ಎ ಬಿ ಸಿ ಡಿ ಹಂಗೆ ಇದು ಹೋಗ್ತೈತಿ. ಎ ಬಿ ಸಿ ಡಿ ನೆಕ್ಸ್ಟ್ ಇಲ್ಲಿ ಯಾವ್ದಪ್ಪ, ಓ ಇದ್ದದ್ದು ಅದಾವು. ಸೊ ಓ ನೆಕ್ಸ್ಟ್ ಬರ್ತೈತಿ, ಎಲ್ಲಾನು ಓದವು. ಮತ್ತೆ ನೆಕ್ಸ್ಟ್ ಹೋಗ್ರಿ, ನೆಕ್ಸ್ಟ್ ಯಾವ ವರ್ಡ್ ಅದಾವ ನೋಡ್ರಿ, ಎನ್. ಥರ್ಡ್ ವರ್ಡ್ ಅದ್ರೊಳಗೆ ಏನೈತಿ, ಎನ್ ಐತಿ, ಎನ್ ಎಲ್ಲದ್ರೊಳಗೆ ಅದಾವ. ನೆಕ್ಸ್ಟ್ ಮತ್ತೆ 4ನೇ ಅಲ್ಫಾಬೆಟ್ ಏನೈತಿ, ಟಿ ಐತಿ. ಸೊ ಟಿ ಎಲ್ಲದ್ರೊಳಗೆ ಅದಾವ. ಸೊ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ 5ನೇ ಅಲ್ಫಾಬೆಟ್ ಏನೈತಿ, ಇಲ್ಲಿ ಐ ಇದೆ, ಇಲ್ಲಿ ಆರ್ ಇದೆ, ಮತ್ತೆ ಒಂದು ಕಡೆ ಐ ಇದೆ, ಇನ್ನೊಂದು ಕಡೆ ಏನಿದೆ, ಆರ್ ಇದೆ. ಸೊ ಇನ್ನೊಂದು ಕಡೆ ಏನಿದೆ, ಆರ್ ಇದೆ, ಎರಡು. ಸೊ ಅಲ್ಫಾಬೆಟ್ ಅಲ್ಲಿ ಫಸ್ಟ್ಗೆ ಬರೋದು ಯಾವ್ದಪ್ಪ, ಐ. ಸೊ ಐ ಬರ್ತೈತಿ ಅಂದ್ರ ಕಂಟಿನ್ಯೂಯಸ್ 3ನೇ ವರ್ಡ್ ಆಗ್ತೈತಿ. ಸೊ 3ನೇ ಪದ. ಸೊ ಎಷ್ಟನೇ ಪದ ಕೇಳ್ಯಾನಪ್ಪ ಅವನಿವಾಗ, 3ನೇ ಪದ ಕೇಳ್ಯಾನ. 4ನೇ ಪದ ಕೇಳಿದ್ರೆ ಮತ್ತೆ ಮುಂದೆ ಹೋಗ್ಬೇಕಾಗತ್ತೆ ನೀವು. ಸೊ 3ನೇ ಪದ ಕೇಳಿದ್ರೆ ಕಂಟಿನ್ಯೂಸ್ ಈಸ್ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರ. ಓಕೆ, ಈ ತರ ಬಿಡಿಸ್ಬೇಕು. ಓಕೆ, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲಾ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ ಅಂತ ಕ್ವಶನ್ ಕೇಳೋಣ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಹೇಳಿಕೆ ಏನಿದೆ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಗಣಿತದಲ್ಲಿ ಒಂದಿಷ್ಟು ಜನ, ಎಷ್ಟು ಜನ ಅಂತ ಗೊತ್ತಿಲ್ಲ. ಸೊ 2ನೇ ಹೇಳಿಕೆ ಏನಿದೆ, ಗಣಿತದಲ್ಲಿ ದುರ್ಬಲರಾಗಿರೋರೆಲ್ಲರೂ ಸಂಗೀತಗಾರರೇ. ಸೊ ದುರ್ಬಲರಾಗಿರೋರೆಲ್ಲರೂ ಗಣಿತದಲ್ಲಿ ವೀಕ್ ಅದಾರ ಅಂದ್ರೆ ಅವರು ಮ್ಯೂಸಿಷಿಯನ್ಸೇ, ಸಂಗೀತಗಾರರೇ.
ತೀರ್ಮಾನ ಏನು ಕೊಟ್ಟಾನಪ್ಪ? ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅನ್ನ. ಸೊ ಇವಾಗ ಇಲ್ಲಿ ಪ್ರಕಾರ, ಈ ಎರಡನೇ ಹೇಳಿಕೆ ಪ್ರಕಾರ, ಗಣಿತದಲ್ಲಿ ದುರ್ಬಲರಾಗಿರೋರೆಲ್ಲರೂ ಸಂಗೀತಗಾರ ಅಂದ್ರೆ ಎಲ್ಲಾ ಸಂಗೀತಗಾರರು ದುರ್ಬಲರಾಗೇ ಇರ್ತಾರ. ಕೆಲವು ಸಂಗೀತಗಾರರು ಕೂಡ ದುರ್ಬಲರಾಗೇ ಇರ್ತಾರ. ಓಕೆ, ಸೊ ಇದು ಖಂಡಿತವಾಗಿಯೂ ನಿಜ. ಅಪ್ರಸ್ತುತನಲ್ಲ, ಬಹುಶಃ ಅಲ್ಲ. ಯಾಕೆ ಹೇಳ್ರಿ? ಬಹುಶಃ ಯಾಕೆ ಬರಲ್ಲ ಹೇಳ್ರಿ? ಎಲ್ಲಾ ಸಂಗೀತಗಾರರು ದುರ್ಬಲರಾಗೇ ಇರ್ತಾರ ಅಂತ ಹೇಳ್ಯಾರ, ಅವ್ರು ದುರ್ಬಲರಾಗೇ ಇರ್ತಾರ ಅಂತ ಹೇಳ್ಯಾರ. ಸೊ ಅದಕ್ಕೆ ಕೆಲವು ಸಂಗೀತಗಾರರು ದುರ್ಬಲರಾಗಿರ್ತಾರ, ಕೆಲವು ಸಂಗೀತಗಾರರು ದುರ್ಬಲರಾಗೇ ಇರ್ತಾರ. ಸೊ ಅದಕ್ಕೆ ಇದು ಖಂಡಿತವಾಗಿಯೂ ಹೌದು. ಇದು ಫಸ್ಟ್ ಆನ್ಸರ್ ಬರ್ತೈತಿ. ಅವನು ಇಲ್ಲಿ ಏನಾದ್ರು ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನಾದ್ರು ಬೇರೆ ಮಾಡಿದ್ರ ಅವಾಗ ಈ ಆನ್ಸರ್ ಮತ್ತೆ ಚೆಕ್ ಮಾಡ್ಬೇಕಾಗ್ತಿತ್ತು. ಇವಾಗ ಏನಂದ, ಅವನು ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ ಅಂತಂದಾನ. ಸೊ ಸಂಗೀತಗಾರರು, ಅದರ ಅರ್ಥ ಸಂಗೀತಗಾರರು ಎಲ್ಲರೂ ದುರ್ಬಲರು. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲ ಇರ್ತಾರೆ, ಹೌದು, ಕೆಲವೂ ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಸೊ ಖಂಡಿತವಾಗಿ ನಿಜ ಇದು ಆನ್ಸರ್. ಓಕೆ, ಸೊ 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು ಅಂತ ಕ್ವಶನ್ ಇದೆ. ಇಲ್ಲಿ ಅದಕ್ಕಿಂತ ಮುಂಚೆ 2009, 2008 ಈ ದಿನವಾಗಿದೆ. ಆದ್ದರಿಂದ 14 ಆಗಸ್ಟ್ 2010 ಯಾವ ದಿನವಾಗಿ ಬರುತ್ತದೆ ಅಂತ ಕೇಳಿಲ್ಲ. ಓನ್ಲಿ ಡೈರೆಕ್ಟ್ ಒಂದು ಡೇಟ್ ಕೊಟ್ಟಾನ, ದಿನಾಂಕವನ್ನು ಕೊಟ್ಟಾನ. ಸೊ ಅದರಿಂದ ಡೈರೆಕ್ಟ್ ಆಗಿ ಯಾವ ವಾರ ಅಂತ ಕೇಳ್ಬಿಟ್ಟಾನ, ಯಾವ ದಿನ ಅಂತ ಕೇಳ್ಯಾನ. ಸೊ ಅದಕ್ಕೆ ನಮಗೆ ಇದನ್ನು ಕಂಡುಹಿಡಿಬೇಕಂದ್ರೆ ನಮಗೊಂದು ಯಾವ್ದಾರ ಒಂದು ಇದು ಬೇಕಲ್ಲ, ಬೆಂಚ್ ಮಾರ್ಕ್ ಬೇಕಲ್ಲ. ಸೊ ಆ ಬೆಂಚ್ ಮಾರ್ಕ್ ನಿಮ್ಗೆ ಯಾವಾಗಲೂ ನೆನಪಿರ್ಬೇಕು. ಜನವರಿ 1, 2000 ಇದು ಯಾವಾಗಲೂ ಶನಿವಾರ ಇರ್ತದೆ, ಶನಿವಾರ ಇದೆ. ಸೊ ನೀವು ಹಿಂಗೂ ಮಾಡ್ಬೋದು, ಅಥವಾ ನಿಮ್ದೇ ಬರ್ತ್ ಡೇಟ್ ತಗೊಂಡು ಅಲ್ಲಿಂದ ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬರ್ಬೋದು. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಸೊ ಇದು ಶನಿವಾರ ಐತಪ್ಪ, ನಿಮ್ಗೆ ಗೊತ್ತೈತಿ. ಓಕೆ, ಜನವರಿ 1, 2000 ಶನಿವಾರ ಐತಿ. ಸೊ ಇವಾಗ ನಾವು 2010 ಮಟ್ಟ ಹೋಗ್ಬೇಕು. 2000 ಇಸ್ವಿ ಗೊತ್ತೈತಿ ನಿಮ್ಗೆ. ಅಕಸ್ಮಾತ್ ಅದಕ್ಕಿಂತ ಈಗ ರೀಸೆಂಟ್ ಆಗಿ ಯಾವ್ದಾದ್ರು 2010ಕ್ಕಿಂತ ಮುಂಚೆದು ಯಾವ್ದಾದ್ರು ದಿನಾಂಕ ಗೊತ್ತಿದ್ರ ಹಂಗೂ ಹೋಗ್ಬೋದು ನೀವು. ಸೊ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಬರ್ತಡೇ ಇದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಅದನ್ನ ಹೆಂಗ್ ಬಿಡಿಸೋದು ಅಂತ ನೋಡಿ ಹೇಳ್ತೇನೆ ನಿಮ್ಗೆ. ಸೊ ಇಲ್ಲಿ 2000 ಸ್ಟಾರ್ಟ್ ಆದ್ರ 2001, 2002, ಸೊ ಇದೇ ಥರ 2003, 2004, 2005, 2006, 2007, 2008, 2009 ಇಷ್ಟಕ್ಕೆ ಸ್ಟಾಪ್. ಯಾಕೆ ಹೇಳ್ರಿ? ಜನವರಿ ಅಂದಾರ ಅವರು, ನಾವು ಫುಲ್ ಒಂದು ಇಯರ್ ತಗೊಳತ್ತೀವಿ ಇದ್ರೊಳಗೆ. ಸೊ ಇಲ್ಲಿ ಬಟ್ ಸ್ಟಾಪ್ ಆಗೈತಿ ಎಷ್ಟಕ್ಕೆ? 14 ಆಗಸ್ಟ್ಗೆ. ಸೊ ನಾವು ಇಲ್ಲೇ ಸ್ಟಾಪ್ ಮಾಡೋಣ. 2010 ಸಪ್ರೇಟ್ ಆಯ್ತು ತಗೊಳ್ಳೋಣ. ಸೊ ಇಷ್ಟದಾವ. ಈಗ ಇಷ್ಟರಲ್ಲಿ ಅಧಿಕ ವರ್ಷ ಲೀಪ್ ಇಯರ್ ಯಾವ್ದು ಅಂತ ಕಂಡುಹಿಡಿಯೋಣ. ಸೊ ಲೀಪ್ ಇಯರ್ 2000 ಲೀಪ್ ಇಯರ್. ಸೊ ಲೀಪ್ ಇಯರ್ ಹೆಂಗೆ ಕಂಡುಹಿಡಿಯೋದು ಅಂದ್ರೆ ನಿಮಗೆ 2000 ಅದನ್ನ 8ರಿಂದ ಭಾಗಿಸಿರ್ಬೇಕಿದೆ. ಸೊ 8ರಿಂದ 8, 2 16, 8 5 40. ಸೊ ಅದೇ ತರ ನಿಮ್ಗೆ ಗೊತ್ತಿರ್ಬೇಕು. 2000 ಅಂದ್ರೆ 4 ವರ್ಷಕ್ಕೊಮ್ಮೆ ಬರ್ತೈತಿ. ಅದು ಲೀಪ್ ಇಯರ್ ಅಂತ ಗೊತ್ತಿದ್ರೆ ನೆಕ್ಸ್ಟ್ 4 ವರ್ಷ, 4 ವರ್ಷಕ್ಕೆ 2000 ಎಷ್ಟು ಬರ್ತಾಪ ಇದ್ರಾಗ? 2000 ಬರ್ತೈತಿ, 2004 ಬರ್ತೈತಿ, 2008. 3 ವರ್ಷ ಲೀಪ್ ಇಯರ್ ಅದಾವು. 3 ವರ್ಷ ಲೀಪ್ ಇಯರ್ ಅದಾವ ಅಂದ್ರೆ ಒಂದು ದಿವಸ ಎಕ್ಸ್ಟ್ರಾ ಇರ್ತೈತಿ. 365 ಬದಲಿ 366 ಇರ್ತೈತಿ. ಅಂಥವು ಎಷ್ಟದಾವು? 3 ಲೀಪ್ ಇಯರ್ ಅದಾವು. ಒಂದು ದಿವಸ ಎಕ್ಸ್ಟ್ರಾ ಇರಲ್ಲ, 2 ದಿವಸ ಅಂದ್ರೆ 1 ದಿವಸ ಎಕ್ಸ್ಟ್ರಾ ಇರ್ತೈತಿ. ಓಕೆ, 2 ಪ್ಲಸ್. ಸೊ ಉಳ್ಕಾದ ಎಷ್ಟು ಅದಾವಪ್ಪ? ಒಂದು ಟೋಟಲ್ 10 ಅದಾವು. 10 ಅದಾವು. 10ರೊಳಗೆ 3 ತೆಗೆದ್ರೆ ಎಷ್ಟು ಉಳಿತಿ? 7 ಉಳಿತಿ. ಸೊ ಅದಕ್ಕೆ 1 ಇಂಟು ಮಾಡೋಣ. ಯಾಕಂದ್ರೆ ಸೊ ನಿಮ್ಗೆ ಎಕ್ಸಾಂಪಲ್ ಇದನ್ನ ಇಂಟು 1 ಇಂಟು 2 ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇವಾಗ ಅಕಸ್ಮಾತ್ ಇದ್ರ 2000 ಇದ್ದಾಗ ಶನಿವಾರ ಇದ್ರ ಮುಂದಿನ ವರ್ಷ ಏನಾಗಿರ್ತೈತಿಪ್ಪ ಅಂದ್ರೆ ಲೀಪ್ ಇಯರ್ ಇರೋದ್ರಿಂದ 1 ದಿವಸ ಎಕ್ಸ್ಟ್ರಾ ಆಗ್ತೈತಿ. ಶನಿವಾರ ಇದ್ರ ಮುಂದಿನ ವರ್ಷ ಆ ಜನವರಿ 1 ಏನಾಗ್ತೈತಿ? ರವಿವಾರ ಬಿಟ್ಟು ಸೋಮವಾರ ಇರ್ತೈತಿ. ಅಕಸ್ಮಾತ್ ಅದು 2001 ಸೋಮವಾರ ಇದ್ರ ಜನವರಿ 1, 2002 ಏನಾಗ್ತೈತಿ? ಮಂಗಳವಾರ ಇರ್ತೈತಿ. ಅದಕ್ಕೆ ಇದು 1 ಡಿಫ್ರೆನ್ಸ್ ಐತಿ, ಇದಕ್ಕೆ 2. ಯಾಕಂದ್ರೆ 2 ದಿವಸ ಎಕ್ಸ್ಟ್ರಾ ಆಗ್ತೈತಿ ಇಲ್ಲಿ
ಫೆಬ್ರವರಿ 29 ಇರೋದ್ರಿಂದ ಒಂದು ದಿವಸ ಎಕ್ಸ್ಟ್ರಾ ಆಗ್ತೈತಿ. ಅದಕ್ಕೆ ಒಂದು ವಾರ ಎಕ್ಸ್ಟ್ರಾ ಆಗ್ತೈತಿ, ಒಂದು ದಿನ, ವಾರದ ಒಂದು ದಿನ ಎಕ್ಸ್ಟ್ರಾ ಆಗ್ತೈತಿ. ಓಕೆ, ಅದಕ್ಕೆ 3 ಲೀಪ್ ಇಯರ್ ಅದಾವು, ಅಧಿಕ ವರ್ಷ ಅದಾವು, 7 ನಾರ್ಮಲ್ ಇಯರ್ ಅದಾವು. 3 2 6, 7 1 7, 6 7 ಕುಡಿಸಿದ್ರೆ ಎಷ್ಟಾಗುತ್ತೆ? 13 ಆಗ್ತೈತಿ. ಇದನ್ನ ಮತ್ತೆ ನಾವು 7ರಿಂದ ಭಾಗಾಕಾರ ಮಾಡಿದಾಗ 6 ದಿನ ಉಳಿತೈತಿ. 6 ದಿನ. ಸೊ 13ಅನ್ನು ನೀವು ಡಿವೈಡ್ ಬೈ 7 ಮಾಡಿದಾಗ 6 ದಿನ ಉಳಿತೈತಿ. ಸೊ 6 ದಿನ ಹೆಂಗಿದ್ದಂಗೆ ಇಟ್ಕೊಳ್ಳಿ. ಇದು ಎಲ್ಲಿ ಮಟ್ಟ ಬಂತು? 2009 ಮಟ್ಟ ಬಂದ್ವಿ. ಸೊ ಇನ್ನು ನೆಕ್ಸ್ಟ್ 2010ಕ್ಕೆ ಹೋಗೋಣ. ಇದು 2009 ಮುಗೀತು. 2010ರಲ್ಲಿ ಇನ್ನು ನೆಕ್ಸ್ಟ್ ಆಗಸ್ಟ್ ತನಕ ಹೋಗ್ಬೇಕಲ್ಲ ನಾವು. ಆಗಸ್ಟ್ ತನಕ ಹೆಂಗೆ ಹೋಗೋಣ? ಸೊ ಜನವರಿಯಲ್ಲಿ ಎಷ್ಟು ದಿನ ಇರ್ತಾವೆ? 31. ಫೆಬ್ರವರಿ 28, ಯಾಕಂದ್ರೆ ಇದು ಅಧಿಕ ವರ್ಷ ಅಲ್ಲ, ಅದಕ್ಕೆ 28 ಬರ್ದೀನಿ. ಸೊ ಮಾರ್ಚ್ ಒಳಗೆ ಎಷ್ಟು ಇರ್ತಾವೆ? 31. ಸೊ ಈ ಥರ ನೆನಪಿಟ್ಕೊಳ್ಳಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಓಕೆ, ಸೊ ಮಾರ್ಚು, ನೆಕ್ಸ್ಟು ಏಪ್ರಿಲು. ಸೊ ಎಷ್ಟಿರ್ತೈತಿ? 30 ಇರ್ತೈತಿ. ಮೇ ಏನಾಗ್ತೈತಿ? 31. ಸೊ ಜೂನ್ ಏನಾಗ್ತೈತಿ? 30. ಸೊ ಜುಲೈ ಏನಾಗ್ತೈತಿ? 31. ಸೊ ಆಗಸ್ಟ್ ಏನಾಗ್ತೈತಿ? 31 ಅಲ್ಲ, ಯಾಕಂದ್ರೆ ನಮ್ಗೆ ಆಗಸ್ಟ್ 14 ಬೇಕಾಗೈತಿ. ಸೊ ಅದಕ್ಕೆ ಇಲ್ಲಿ 14 ಬರಿತೀನಿ. ಇವನ್ನೆಲ್ಲಾನು 7ರಿಂದ ಭಾಗಾಕಾರ ಮಾಡ್ರಿ, ನಿಮ್ಗೆ ರಿಮೈಂಡರ್ ಸಿಗ್ತೈತಿ. ಸೊ ರಿಮೈಂಡರ್ ಸಿಕ್ತಂದ್ರೆ ಅದನ್ನೆಲ್ಲಾನು ಕೂಡಿಸಿ ಡಿವೈಡ್ ಬೈ 7 ಮಾಡಿದ್ರೆ ನಿಮ್ಗೆ ಎಷ್ಟು ದಿವಸ ಹೆಚ್ಚಿಗೆ ಮಾಡಬೇಕು ಅಂತ ಗೊತ್ತಾಗ್ತೈತಿ. ಸೊ ಅವಾಗ ನಿಮ್ಗೆ ನಾವು ಈ ಶನಿವಾರ ಇಟ್ಕೊಂಡು ಅದನ್ನು ಎಷ್ಟನೇ ದಿವಸ ಅಂತ ಕಂಡುಹಿಡಿಬೋದು. ಸೊ ಇವಾಗ 7 4 28, 3 ಉಳಿತು, 31 ಐತಿ. ಸೊ 3 ಉಳಿತು. ಸೊ 28, 7 4 28. ಸೊ ಇಲ್ಲಿ ಏನು ಉಳಿಲಿಲ್ಲ, 0 ಉಳಿತು. 7 4 28, 3 ಉಳಿತು. ಸೊ 7 4 28, ಇಲ್ಲಿ 2 ಉಳಿತು. ಸೊ ಇಲ್ಲಿ 3 ಉಳಿತು, 2 ಉಳಿತು, 3 ಉಳಿತು. ಇಲ್ಲಿ 7 2 14, ಇನ್ನೇನು ಉಳಿಲಿಲ್ಲ, 0. ಸೊ ಎಲ್ಲಾನು ಕೂಡಿಸ್ತಾ ಹೋಗಿ 3 3 6 6, 3 3 6 2 8, 8 2 10, 13 16. ಸೊ ಇಲ್ಲಿ 16 ಆಗ್ತೈತಿ. ಸೊ ಇದನ್ನು ಬೇಕಿದ್ರೆ ನೀವು 7ರಲ್ಲೇ ಭಾಗಾಕಾರ ಮಾಡಿದ್ರೆ ಎಷ್ಟು ಉಳಿತೈತಿ? ರಿಮೈಂಡರ್ 2 ಉಳಿತೈತಿ. ಇಲ್ಲಿ ಎಷ್ಟು ಉಳಿದೈತಿ? 6 ದಿವಸ ಉಳಿದೈತಿ. ಇಲ್ಲಿ 6 ಪ್ಲಸ್ ಇಲ್ಲಿ 2 ದಿನ ಅದಾವು, ಇಲ್ಲಿ 6 ದಿನ ಅದಾವು, ಪ್ಲಸ್ 2 ಆಗ್ತೈತಿ, 8 ದಿನ ಆಯ್ತು. ಸೊ ಈ 8 ದಿನ ಮತ್ತೆ 7ರಲ್ಲೇ ಭಾಗ ಹೋಗ್ತೈತಿ, 1 ಉಳಿತೈತಿ, 1 ದಿನ. ಸೊ 1 ದಿನ ಅಂದ್ರೆ ಇದು ಶನಿವಾರ ಅಂತ ಗೊತ್ತೈತಿ. ಅದ್ರ ಮುಂದಿನ ದಿನಾನೇ ಆಗಸ್ಟ್ 14, 2010 ಇರುತ್ತ. ಅದು ಯಾವತ್ತ? ನೆಕ್ಸ್ಟ್ ಶನಿವಾರ ಆದ್ಮೇಲೆ ರವಿವಾರ ಆದಿತ್ಯವಾರ. ಸೊ ಆದಿತ್ಯವಾರ ಕನ್ಫ್ಯೂಸ್ ಆದ್ರೆ ಸೊ ಇಂಗ್ಲಿಷಲ್ಲಿ ನೀವು ಚೆಕ್ ಮಾಡಿದ್ರೆ ಸಂಡೇ ಅಂತ ಇರುತ್ತೆ. ಓಕೆ, ಸಂಡೇ. ಸೊ ಇದು ಆನ್ಸರ್ ಆದಿತ್ಯವಾರ. ಓಕೆ, ಓಕೆ. ಸೊ ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಮನುಷ್ಯನ ವೇಗ ಎಷ್ಟು ಅಂತ ಕೇಳ್ಯಾರ. ಸೊ ಈ ಕಡೆಯಿಂದ ಒಂದು ರೈಲು ಬರತೈತಪ್ಪ, ಈ ಕಡೆಯಿಂದ ಒಬ್ಬ ಮನುಷ್ಯ ಬರತಾನ. ಓಕೆ, ಸೊ ಎರಡು ಅಪೋಸಿಟ್ ಡೈರೆಕ್ಷನ್ ಬರತಾನ. ರೈಲು ಯಾವ ವೇಗ ಒಳಗೈತಿ? 12 ಕಿಲೋಮೀಟರ್ ಪರ್ ಅವರ್. ಸೊ 20 ನಿಮಿಷ ಅಂತರೊಳಗೆ ಪ್ರತಿಯೊಂದು ಹೋಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಎದುರಿನಿಂದ ಬರುವ ವ್ಯಕ್ತಿಯನ್ನ 12 ನಿಮಿಷ ಅಂತರದಲ್ಲಿ ರೈಲ್ನ ಭೇಟಿ ಆಗ್ತಾನ. ಸೊ ಫಸ್ಟ್ ನಾವು ಇದನ್ನ ಏನ್ ಮಾಡಬೇಕು? ದೂರ ಕಂಡುಹಿಡ್ಕೋಬೇಕು. ಸೊ ದೂರ ಕಂಡುಹಿಡ್ಕೋಬೇಕಂದ್ರೆ ಹೆಂಗೆ? ವೇಗ ಗೊತ್ತೈತಿ ನಿಮ್ಗೆ? ವೇಗ ಏನೈತಿ? ದೂರ ಡಿವೈಡ್ ಬೈ ಸಮಯ. ಸೊ ದೂರ ಏನಾಗ್ತೈತಿ? ವೇಗ ಇಂಟು ಸಮಯ. ಸೊ ವೇಗ ಎಷ್ಟೈತಪ್ಪ? 12. ಸಮಯ ಎಷ್ಟೈತಪ್ಪ? 20 ನಿಮಿಷ ಅಂದನ. ನಮಗ ಗಂಟೆ ಒಳಗೆ ಗೊತ್ತೈತಿ ಇಲ್ಲಿ. ಸೊ ಅದನ್ನ ನಾವು ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು. ಸಮಯನ ಗಂಟೆಗೆ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು? 20 ನಿಮಿಷ ಐತಿ. ನಿಮಿಷನ 60 ನಿಮಿಷದಿಂದ ಡಿವೈಡ್ ಮಾಡಿದ್ರೆ ಗಂಟೆಗೆ ಕನ್ವರ್ಟ್ ಆಗ್ತೈತಿ. 21 23. ಸೊ ಇದೇನಾಗ್ತೈತಿ? 1/3 ಗಂಟೆ. 1/3 ಭಾಗ ಇದು ಗಂಟೆ ಕನ್ವರ್ಟ್ ಆಗ್ತೈತಿ. ಸೊ 3 3 4 4 ಕಿಲೋಮೀಟರ್. ಸೊ ಒಂದು ಟ್ರೈನಿಂದ ಇನ್ನೊಂದು ಟ್ರೈನಿಗೆ ಎಷ್ಟು ಕಿಲೋಮೀಟರ್ ಅಂತರ ಐತಿ? ಈಗ
4 ಕಿಲೋಮೀಟರ್ ಅಂತರ ಐತಿ. ಸೊ ಇವಾಗ ಇದು 4 ಕಿಲೋಮೀಟರ್ ಸಿಕ್ತು. ನೆಕ್ಸ್ಟು ಇದರ ವೇಗ ಕಂಡುಹಿಡ್ಕೊಳ್ಳೋ, ಒಂದು ಮನುಷ್ಯನದ ಕಂಡುಹಿಡ್ಕೊಳ್ಳೋಣ. ಈಗ 4 ಕಿಲೋಮೀಟರ್ ಸಿಕ್ತಾ. ಸೊ 12 ನಿಮಿಷ. ನೆಕ್ಸ್ಟ್ ಇವಂದು ಏನಿದೆ, 12 ನಿಮಿಷ ಐತಿ. ಇಲ್ಲೂ ನಿಮಿಷ ಕೊಟ್ಟಾರ. ವ್ಯಕ್ತಿಯು 12 ನಿಮಿಷ ಅಂತರದಲ್ಲಿ ಒಂದೊಂದು ಭೇಟಿ ಆಗ್ತಾನ. ಒಬ್ಬ ನಿಂತಾನಪ್ಪ ಎಲ್ಲೋ ಅನ್ಕೋ, ಅಥವಾ ಮುಂದಿನ ಚಲಿಸ್ಕೊಂತ ಬರತಾನವ. ನಿಂತಿಲ್ಲ, ಅವನು ಚಲಿಸ್ಕೊಂತ ಬರತಾನ. ಚಲಿಸುವ ವ್ಯಕ್ತಿ ಒಂದನ, ನಿಂತಿಲ್ಲ. ನಿಂತಿದ್ರೆ ಕಂಬ ಅಂತ ಆತರ ಕನ್ಸಿಡರ್ ಆಗ್ತೈತಿ. ಚಲಿಸುವ ಅನ್ನ ಅಪೋಸಿಟ್ ಡೈರೆಕ್ಷನ್ ಬರತಾನ. ಓಕೆ, ಅಂತರದಲ್ಲಿ ಭೇಟಿ ಆಗುತ್ತಾನೆ. 12 ನಿಮಿಷ ಅಂತರದಲ್ಲಿ ಅಂದ್ರೆ ಇದನ್ನ ನಾವು ಸಮಯವನ್ನ ಇದನ್ನು ಕೂಡ ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. 12 ಡಿವೈಡೆಡ್ ಬೈ ನಿಮಿಷ ಒಳಗೈತೆ ಅಂದ್ರೆ 60. ಅದ ಸೆಕೆಂಡ್ಸ್ ಒಳಗೆ ಕೊಟ್ಟಿದ್ರೆ 60 × 60 ಆಗ್ತಿತ್ತು. ಓಕೆ, 12 ಒಂದ್ಲಿ 12 ಐದ್ಲಿ 5 ಗಂಟೆ. ಸೊ ಅದ ಡಿಸ್ಟೆನ್ಸ್ ಎಷ್ಟೈತಪ್ಪ, ದೂರ ಎಷ್ಟೈತಿ, 4 ಕಿಲೋಮೀಟರ್ ಪರ್ ಅವರ್ ಐತಿ. ಸಮಯ ಎಷ್ಟೈತಪ್ಪ, 1/5 ಐತಿ. ಸೊ ಇದರಿಂದ ವೇಗ ಕಂಡುಹಿಡ್ಕೊಳ್ಳೋಣ. ಒಟ್ಟು ವೇಗ, ಸೊ ಒಟ್ಟು ವೇಗ ಏನಾಗ್ತೈತಿ, ದೂರ ಎಷ್ಟೈತಪ್ಪ, 4 ಕಿಲೋಮೀಟರ್ ಐತಿ. ಸಮಯ ಎಷ್ಟೈತಪ್ಪ, 1/5. ಸೊ 5 ಮೇಲೆ ಹೋಗ್ತೈತಿ, 5 4 20 ಕಿಲೋಮೀಟರ್ ಪರ್ ಅವರ್. ಸೊ ವೇಗ ಸಿಕ್ತ ನಮಗೂ. ಇವರು ಅಪೋಸಿಟ್ ಡೈರೆಕ್ಷನ್ ಬರ್ತಿರ್ತಾರ. ಸೊ ಒಟ್ಟು ವೇಗ ಗೊತ್ತೈತಿ. ಒಟ್ಟು ವೇಗ ಹೆಂಗಪ್ಪ, ಇದು ಯಾವ ತರ ವೇಗ ಅಂದ್ರ ರೈಲು ಮತ್ತು ಮನುಷ್ಯನ ವೇಗ. ರೈಲಿನ ವೇಗ. ಸೊ ರೈಲಿನ ವೇಗ ಮತ್ತು ಪ್ಲಸ್ ಮನುಷ್ಯನ ವೇಗ, ವ್ಯಕ್ತಿಯ ವೇಗ. ಸೊ ರೈಲಿನ ವೇಗ ಗೊತ್ತೈತಿ 12 ಕಿಲೋಮೀಟರ್ ಪರ್ ಅವರ್. ಒಟ್ಟು ವೇಗ ಗೊತ್ತೈತಿ 20. ಸೊ ಅದನ್ನ ಮನುಷ್ಯನ ವೇಗ, ವ್ಯಕ್ತಿಯ ವೇಗ ಎಷ್ಟಾಗತ್ತೆ, ಇದು ಈಕ್ವಲ್ಸ್ ಟು ಪ್ಲಸ್ ವ್ಯಕ್ತಿಯ ವೇಗ. ಸೊ ಇದು 12 ಈ ಕಡೆ ಬಂದ್ರೆ ಮೈನಸ್ ಆಗ್ತೈತಿ. 20ರೊಳಗ 12 ತೆಗೆದ್ರೆ 8. ಸೊ ವ್ಯಕ್ತಿಯ ವೇಗ ಏನೈತಿ, 8 ಕಿಲೋಮೀಟರ್ ಪರ್ ಅವರ್. ಸೊ 8 ಕಿಲೋಮೀಟರ್ ಪರ್ ಅವರ್ ಎಲ್ಲೈತೆ ನಿಮ್ದು ಆನ್ಸರ್, ಅದು ಸರಿಯಾದ ಉತ್ತರ. ಓಕೆ, ಇದರದ್ದು ಯಾವ ಅಂತರ ಕಂಡುಹಿಡ್ಕೊಂಡ್ವಿ. ಅಂತರದಿಂದ ನಾವು ದೂರ ಎಷ್ಟೈತೆ ಕಂಡುಹಿಡ್ಕೊಂಡ್ವಿ. ಆಮೇಲೆ ಒಟ್ಟು ವೇಗ ಕಂಡುಹಿಡ್ಕೊಂಡ್ವಿ. ಒಟ್ಟು ವೇಗ ಅಂದ್ರೆ ಮನುಷ್ಯಂದು ಅಪೋಸಿಟ್. ಇಲ್ಲಿ ಪ್ಲಸ್ ಯಾಕೆ ಬರ್ದಿದ್ದೀನಪ್ಪ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾರೆ. ಸೊ 2 ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಇವಂದು ವೇಗ ಕನ್ಸಿಡರ್ ಆಕತಿ, ಮತ್ತೆ ರೈಲಿನ ವೇಗ ಕೂಡ ಕನ್ಸಿಡರ್ ಆಕತಿ. 2 ವೇಗ ಕನ್ಸಿಡರ್ ಆದ್ರೆ 2 ಪ್ಲಸ್ ಮಾಡಬೇಕು. ಅಕಸ್ಮಾತ್ ಅವ್ರ ಅಪೋಸಿಟ್ ಅಂದ್ರೆ ರೈಲು ಹೋಗೋ ಇದರಲ್ಲೇ ಹೋಗ್ತಾ ಇದ್ದಂದ್ರೆ, ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ನೀವು ಇಲ್ಲಿ ಮೈನಸ್ ಮಾಡ್ಬೇಕಾಗುತ್ತೆ. ಒಟ್ಟು ವೇಗದಲ್ಲಿ ರೈಲು ವೇಗ ಮೈನಸ್ ಯಾರ ವ್ಯಕ್ತಿಯ ವೇಗ ಮೈನಸ್ ಆಗ್ತೈತಿ. ಓಕೆ, ಸೊ ಬಟ್ ಇಲ್ಲಿ ಏನಂದಾನೆ ಎದುರಿನಿಂದ ಅಂದಾರ. ಸೊ ಎದುರಿನಿಂದ ಅಂದ್ರೆ ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಇಲ್ಲ, ಅಪೋಸಿಟ್ ಡೈರೆಕ್ಷನ್ ಅದಾವೆ. ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಅದಕ್ಕೆ ಪ್ಲಸ್ ಮಾಡಿದ್ದೀನಿ. ಓಕೆ, ಸೊ 8 ಕಿಲೋಮೀಟರ್ ಪ್ರತಿ ಗಂಟೆಗೆ ಇದು ಸರಿಯಾದ ಉತ್ತರ. ಓಕೆ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ ಅನ್ನು SVZIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ ಮೈಂಡ್ ಅನ್ನು ಹೇಗೆ ಬರೆಯಬಹುದು? ಓಕೆ, ಹಾರ್ಟ್ ಅನ್ನು ಏನಂತ ಬರೆದಾರಪ್ಪ? ಸೊ HEART SVZIG ಇದನ್ನ ಹಿಂಗೆ ಬರ್ದಾರ. ಸೊ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನೀವು ಇದನ್ನ ಯಾವ ತರ ಈಸಿಯಾಗಿ ಬಿಡಿಸ್ಬೋದು ಅಂತೇಳಿ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ ಮೆಥಡ್ ಅಲ್ಲಿ. ಸೊ ಹೇಗೆ ಬರೆಯಬಹುದು ಕೇಳೋಣ. ಸೊ ಮೈಂಡ್ ಕೇಳೋಣ. ಇಲ್ಲಿ ಮೈಂಡ್ ನಿಮ್ಗೆ ಹೇಳಿದೀನಿ ನಾನು ABCD ಅನ್ನು ಯಾವ ತರ ಬರ್ಕೋಬೇಕಂತೇಳಿ. ABCD ಇದನ್ನ ಉಲ್ಟಾ ABCD ಎಷ್ಟು ಅದಾವಪ್ಪ? 26 ಅಕ್ಷರ ಅದಾವ. 26 ಅಂದ್ರೆ ಇದರ ಅರ್ಧ ಏನಾಗ್ತೈತಿ? 13. 13ಕ್ಕೆ ಯಾವ ಸ್ಟಾಪ್ ಆಗ್ತೈತಿ? ಎಮ್ ಸ್ಟಾಪ್ ಆಗ್ತೈತಿ. 13ನೇ ಅಕ್ಷರ ಯಾವುದು? ಎಮ್. ನೆಕ್ಸ್ಟ್ 14ನೇ ಅಕ್ಷರ ಯಾವುದು? ಎನ್ ಇಂದ 14ನೇ ಅಕ್ಷರ ಇರ್ತೈತಿ. ನೀವು ಅಷ್ಟು ಬರ್ಕೋಬಹುದು, ಆ ಥರನಾದ್ರೂ ಮಾಡ್ಬೋದು. ಅಥವಾ ಇಲ್ಲಿ ಯಾವ್ದಾದ್ರು ನಮ್ಮ ವರ್ಡಿಗೆ ಯಾವ್ದಾದ್ರು ಸಿಂಕ್ ಆಗ್ಬೋದವ ನೋಡ್ರಿ. ಎಮ್ ಇಲ್ಲ, ಐ ಎಲ್ಲಾದ್ರೂ ಐತಿ, ಇಲ್ಲೊಂದು ಆರ್ ಐತಿ. ಐಗೆ ಆರ್ ಅಂತ ಬರ್ದಾನ. ಸೊ ಈ ವರ್ಡ್ ಸಿಕ್ ನಮಗ. ಎನ್ ಗೊತ್ತಿಲ್ಲ, ಎನ್ ಇದರಲ್ಲಿಲ್ಲ, ಡಿನೂ ಇದರಲ್ಲಿಲ್ಲ.
ಸೊ ಆರ್ ಎರಡನೇ ವರ್ಡ್ ಯಾವ್ದಾರ ಐತಾನೆ ನೋಡ್ರಿ ಒಂದ್ಸಲ. ಸೊ ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿಲ್ಲ. ಸೊ ಎರಡನೇ ಆಪ್ಷನ್ ಒಳಗೈತಿ. ಸೊ ನೀವು ಹಿಂಗೂ ಮಾಡ್ಬೋದು ಡೈರೆಕ್ಟಾಗಿ. ಅಥವಾ ಎಮ್ ಇದು ಬರ್ಕೋಬೇಕಂದ್ರ ಸೊ ಪೂರ್ತಿ ಎಲ್ಲಾನು ABCD ಎಲ್ಲಾನು ಬರ್ಕೊಂಡು MNOPQRST ಈ ಥರ ಬರ್ಕೊಂಡು ಎಮ್ದು ಯಾವ್ದು ಬರ್ತೈತಿ, ಎಮ್ಗೆ ಎನ್ ಬರ್ತೈತಿ. ಸೊ ಆ ಥರ ನೀವು ಬರ್ಕೊಂಡ್ರೆ ಸೊ ಎನ್ಕ್ಕೆ ಏನು ಬರ್ತೈತಿ, ಮತ್ತೆ ಎಮ್ ಬರ್ತೈತಿ. ಡಿಗೆ ಏನು ಬರ್ತೈತಿ, ಸೊ ಇಲ್ಲಿ Z X Y Z. ಸೊ ವಿ. ಸೊ ಡಬ್ಲ್ಯೂ ಐತಿ ಇಲ್ಲಿ. ಸೊ ಏನಾಗ್ತೈತಿ ಇಲ್ಲಿ ಡಿಗೆ ಏನು ಡಬ್ಲ್ಯೂ ಬರ್ತೈತಿ. ಸೊ ಇಲ್ಲಿ ಡಬ್ಲ್ಯೂ ಬರ್ತೈತಿ. ಸೊ ಹಿಂಗೂ ಅದನ್ನು ನೀವು ಆನ್ಸರ್ ನೋಡ್ರಿ, NRMW. ಸೊ ಹಂಗೂ ಮಾಡ್ಬೋದು ಅದು. ಅಥವಾ ಒಂದೇ ಒಂದು ಟ್ರಿಕ್ ನಾವು ಏನು ಮಾಡಿದೆ, IR ಇಲ್ಲೂ IR ಐತಿ. ಸೊ ಅದನ್ನ ಬರ್ಕೊಂಡೆ, ಅದರಿಂದ ಕಂಡು ಹಿಡ್ಕೊಂಡೆ. ಸೊ ಭಾಳ ಟೈಮ್ ವೇಸ್ಟ್ ಮಾಡ್ಬಾರ್ದು. ಅದಕ್ಕೆ ನೀವು ಯಾವ್ದು ತಪ್ಪಾಗಿದೆ ಆನ್ಸರ್ಗಳು ಅದನ್ನು ತಕ್ಕೊಂತ ಹೋದ್ರೆ ನಿಮ್ಗೆ ಆನ್ಸರ್ ಕಂಡು ಹಿಡ್ಕೋಬೋದು. ಸೊ ಹಂಗೂ ಮಾಡ್ಬೋದು. ಅಥವಾ ನೀವು ABCD ಬರ್ಕೊಂಡು XYZ ತನಕ ಬರ್ಕೊಂಡು ಹಂಗೂ ಮಾಡ್ಬೋದು. ಅಕಸ್ಮಾತ್ 6 2-3 ಕಡೆ ಕೊಟ್ಟಿದ್ರೆ ಅವಾಗ ಮತ್ತೆ ಎಲ್ಲನೂ ಬರೀಬೇಕಾಗತ್ತೆ. ಫಸ್ಟ್ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಒಳಗೆ ಮಾಡೋಕೆ ಟ್ರೈ ಮಾಡ್ಬೇಕು ನಾವು. ಎಷ್ಟು ಟೈಮ್ ಉಳಿಸ್ಬೇಕಾಗುತ್ತೆ ಅಷ್ಟು. ಒಂದೊಂದು ಲೆಕ್ಕಗಳು ಎಷ್ಟು ಟೈಮ್ ತೊಗೊಂಡು ಗೊತ್ತಾ. ಸೊ ಅದೇ ಥರ ಇಲ್ಲಿ ಟೈಮ್ ನೀವು ಕಡಿಮೆ ಯೂಸ್ ಮಾಡಿಕೊಂಡ್ರೆ ಈ ಟೈಮನ್ನು ಅಲ್ಲೇ ನೀವು ಉಪಯೋಗಿಸ್ಬೋದು. ಓಕೆ, ಸೊ ಇದು ಕೊನೆಯ ಕ್ವಶನ್ PC 2026. ಸೊ ಇಲ್ಲಿ ಏನಿದೆ, QBAPY ಮತ್ತು R ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. Y ಮತ್ತು R ಮಧ್ಯದಲ್ಲಿದ್ದಾರೆ. Q ಮತ್ತು B ಕೊನೆಯಲ್ಲಿದ್ದಾರೆ. P ಮತ್ತು Pಯು Qನ ಎಡಭಾಗದಲ್ಲಿ ಕುಳಿತಿದ್ದಾನೆ. Bಯ ಬಲಭಾಗದಲ್ಲಿ ಯಾರಿದ್ದಾರೆ ಅಂತ ಐತಿ. ಸೊ ಇದೊಂದು ಟೇಬಲ್ ಅಪ್ಪ. ಓಕೆ, ಈ ಟೇಬಲ್ ಒಳಗೆ ಎಷ್ಟು ಜನ ಅದಾರ? 6 ಜನ ಅದಾರ. 2 3 4 5 6 ಜನ ಕುಂತಾರಪ್ಪ. ಯಾವ ಫೇಸ್ ಅದಾರ? ಸೊ ಮುಂದಕ್ಕೆ ಫೇಸ್ ಮುಂದಕ್ಕೆ ಈ ಕಡೆ ಫೇಸ್ ಅದಾರ ಅಂತ ಅನ್ಕೊಳ್ಳೋಣ. ಸೊ ಓಕೆ, ಸೊ ಇವಾಗ ಏನಿದೆ, ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾನ. ಏನು ಕೊಟ್ಟಾನ? Y ಮತ್ತು R ಮಧ್ಯದಲ್ಲಿದ್ದಾರೆ. ಸೊ YR ಹಿಂಗಾರ ಇರ್ಬೋದು ಅಥವಾ RV ಹಿಂಗಾರ ಇರ್ಬೋದು ಅವರು. ಸೊ RY ಹಿಂಗಾರ ಇರ್ಬೋದು. ಮಧ್ಯದಲ್ಲಿದ್ದಾರೆ, ಯಾರ ಪಕ್ಕ ಯಾರಂತ ಏನು ಕೊಟ್ಟಿಲ್ಲ ನಮಗೆ. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ದಾರೆ? Q ಮತ್ತು B ಕೊನೆಯಲ್ಲಿದ್ದಾರೆ. Q ಮತ್ತು B. ಸೊ Q ಈ ಕಡೆ ಬರ್ಕೊಂಡ್ರಿ, ಈ ಕಡೆ B ಬರ್ಕೊಳ್ಳೋಣ. ಅಥವಾ ಉಲ್ಟಾ B Q ಹಿಂಗೂ ಬರ್ಕೋಬಹುದು. ಯಾಕಂದ್ರೆ ಯಾವ ಸೈಡ್ ಅಂತ ಏನು ಕೊಟ್ಟಿಲ್ಲ, ಕೊನೆಯಲ್ಲಿದ್ದಾರೆ ನಾನು ಕೊನೆ ಯಾವ ಎಂಡ್ ಕೊಟ್ಟಿಲ್ಲ ಅವನು. ಸೊ Pಯು Qನ ಎಡಭಾಗಲಿದ್ದಾನೆ. Pಯು Qನ ಎಡಭಾಗ ಇಲ್ಲಿಲ್ಲ, ಕುತ್ಕೊಳ್ಳೋಕೆ ಸೀಟೇ ಇಲ್ಲ. ಬಟ್ ಈ ಕಡೆ ಅಕಸ್ಮಾತ್ Q ಈ ಕಡೆ ಇದ್ದಾಗ ಎಡಭಾಗದಲ್ಲಿ ಸೀಟ್ ಇದೆ, ಅಲ್ಲಿ P ಆಗತ್ತೆ. ಓಕೆ, ನೆಕ್ಸ್ಟು ಇಷ್ಟು ಆಗಿದ್ದು ಉಳಿದದ್ದು ಯಾವ್ದಪ್ಪ ಇದ್ರೊಳಗ? Q ಆಯಿತು. ಸೊ ಇದನ್ನ ಬೇಕಿದ್ರೆ ನಾವು ಸೊ ನಮ್ಗೇನಪ್ಪ ಕೆಳಗಿಂದ ಕನ್ಸಿಡರ್ ಮಾಡೋಣ. ಓಕೆ, ಸೊ ಅಥವಾ ಇಲ್ಲಿ ದೊಡ್ಡದಾಗಿ ಬರೀತೀವಿ ನೋಡ್ರಿ, BRY ಇದು P ಇದು Q. ಸೊ ಇದನ್ನು ತೆಗಿಯೋಣ ಬೇಕಿದ್ರೆ. ಓಕೆ, ಸೊ ಇಲ್ಲೇನಾಗ್ತೈತಿ, ಇಲ್ಲೊಂದು ಯಾವ್ದು ಉಳಿದೈತಿ? Q ಐತಿ, B ಇದೆ, A ಇಲ್ಲ, A ಇದರಲ್ಲಿಲ್ಲ, A ಇಲ್ಲಿ ಕುಂತಿರ್ತಾನ. ಓಕೆ, ಉಳಿದ ಜಾಗದ A ಕುಳಿತಿರ್ತಾನ. ಸೊ ಇವಾಗ ಏನು ಕ್ವಶನ್ನು? Bಯ ಬಲಭಾಗದಲ್ಲಿರುವ ಯಾರು ಕುಳಿತಿದ್ದಾರೆ? ಸೊ ನೋಡ್ರಿ, Q Pನ ಎಡಭಾಗದಲ್ಲಿದ್ದಾನೆ, ಎಡಕ್ಕದಾನ. ಸೊ ಹಿಂಗೆ ಕುಂತಾಗ ಎಡಕ್ಕೆ ಬಂದ. Y ಮತ್ತು R ಮಧ್ಯದೊಳಗದಾರ. B ಈಚ ಕಡೆ ದಂಡೆ ಕುಂತಾನ. B ಬಲಭಾಗದಲ್ಲಿ ಯಾರಿದಾರ ಅಂತ ಕೇಳೋಣ. ಸೊ ನಿಮ್ಮ ಆನ್ಸರು ಸೊ ಎ ನಿಮ್ಮ ಆನ್ಸರ್ ಆಗ್ತೈತಿ. ಸೊ ಎ ಅಂದ್ರೆ ಇಲ್ಲೈತಿ ಫಸ್ಟ್ನೇ ಕ್ವಶನ್ ಆನ್ಸರ್. ಓಕೆ, ಸೊ ಇದಾಗಿತ್ತು ಇದು 2026 ಕ್ವಶನ್ ಪೇಪರ್.
ಮೆಂಟಲ್ ಅಬಿಲಿಟಿ ಮೇಲೆ. ಸೊ ಟೋಟಲ್ 15 ಕ್ವಶನ್ ಕೇಳಿದ್ರು. ಸೊ 15ರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ಇದೇ ನಿಮ್ದು OMR ಸೀಟ್ ಇರುತ್ತಲ್ಲ ಅದನ್ನು ಚೆಕ್ ಮಾಡಿಕೊಂಡು ಸೊ 15ಕ್ಕೆ ನಿಮ್ಗೆ ಎಷ್ಟು ತೊಗೊಂಡಿದ್ದೀರಾ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ಮುಂದೆ ಸೊ ಆಲ್ಮೋಸ್ಟ್ ನಾನು ಒಂದಿಷ್ಟು ಕವರ್ ಮಾಡಿದ್ರಲ್ಲಿ ಕ್ವಶನ್ ಸಿಮಿಲರ್ ಟೈಪ್ ಕ್ವಶನ್ಸ್ ಬಂದವು. ನೆಕ್ಸ್ಟ್ ಇದನ್ನು ನಾನು ಮತ್ತೆ ಟಾಪಿಕ್ ವೈಸ್ ನೆಕ್ಸ್ಟ್ ಇವಾಗ ಎವರೇಜ್ ಟಾಪಿಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಹಾಗೆ ಒಂದು 30ರಿಂದ 35 ಟಾಪಿಕ್ ವೈಸ್ ಬಿಡಿಸ್ಕೊಟ್ರೆ ಸೊ ಅದರಲ್ಲೇ ಬರಬೇಕು. ಸೊ ಸಿಮಿಲರ್ ಕ್ವಶನ್ಸ್ ಬರ್ತಾವೆ, ಅಂದರೆ ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗ್ತಾವೆ, ಸೇಮ್ ಕ್ವಶನ್ಸ್ ಇರ್ತಾವೆ, ಆ ಥರ ಕ್ವಶನ್ ತೊಗೊಂಡು ಬರ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು.